ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 200ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 199ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ ಈ ದೈತ್ಯ ತಾರತಮ್ಯ ಸಂಧಿ ಅಂತ 30ನೇ ಸಂಧಿ, ಅದರ 894ನೇ ಪದ್ಯ, ಆ ಸಂಧಿಯ 12ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 894ನೇ ಪದ್ಯ ಇವಿಷ್ಟು ಕೊನೆಗೊಂಡಿದ್ದವು. ದೈತ್ಯರಲ್ಲಿ ಯಾರು ದುರ್ಗುಣಗಳಿಂದ ಜ್ಯೇಷ್ಠರು, ದುರ್ಗುಣಗಳಿಂದ ಕನಿಷ್ಠರು ಯಾರು, ಇದನ್ನೆಲ್ಲ ನಾವು ಶ್ರವಣ ಮಾಡ್ತಿದ್ದೇವೆ. ಈ ಕಲಿ ಮತ್ತು ಅಲಕ್ಷ್ಮಿ ಇವರ ಬಗ್ಗೆ ಈ ಹಿಂದಿನ ಪದ್ಯಗಳಲ್ಲಿ ಮಾಹಿತಿ ಬಂತು, 12ನೇ ಪದ್ಯದಲ್ಲಿ. ಇನ್ನು ಈ ಪದ್ಯದಲ್ಲಿ ಕಾಲನೇಮಿ ಅವನ ಬಗ್ಗೆ ಮಾಹಿತಿ ಹೇಳ್ತಾರೆ. ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟಭರು ಜನ್ಮವ ತಾಳಿ ಇಳೆಯೊಳು ಹಂಸಡಿಬಿಕಾಫಯದಿ ಕರೆಸಿದರು. ಐಳನಾಮಕ ವಿಪ್ರಚಿತ್ತಿ ಸಮಾಳು ಎನಿಪ ಹಿರಣ್ಯಕಶಿಪು ಶೂಲಪಾಣಿಯ ಭಕ್ತ ನರಕಗೆ ಶತಗುಣಾಧಮನು. ಈ ಕಾಲನೇಮಿ ಅಂತ ರಾಕ್ಷಸ ಏನಿದ್ದ, ಅವನೇ ಮುಂದೆ ಕಂಸನಾಗಿ ಹುಟ್ಟಿದ. ಅವನಿಗಿಂತ ಮಧುಕೈಟಮರು, ಅವರು ಪರಮಾತ್ಮನ ಕೈಯಿಂದ ಹತ್ಯೆಗೊಳಗಾದವರು. ಆ ಮಧುಕೈಟವರು ಕಾಲನೇಮಿಗಿಂತ 5 ಗುಣ ಕಡಿಮೆ ಇದ್ದಾರೆ. ಅವರು ಮುಂದೆ ಇದೇ ಮಧುಕೈಟವರು ಹಂಸ ಡಿಬಿಕಾ ಅಂತ 2 ನಾಮಗಳಿಂದ ಹುಟ್ಟಿ ಕೃಷ್ಣಾವತಾರದಲ್ಲಿ ಅವರು ಈ ಜರಾಸಂಧನ ಅನುಯಾಯಿಗಳಾಗಿದ್ರು ಅಂತ ಕಂಡು ಬರ್ತದೆ. ಭೂಮಿಯ ಪುತ್ರ ನರಕಾಸುರ, ಅವನ ಬಗ್ಗೆ ಮುಂದೆ ಹೇಳ್ತಾರೆ. ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟಭರು ಜನ್ಮವ ತಾಳಿ ಇಳೆಯೊಳು ಹಂಸ ಡಿಬಿಕಾಫಿ, ಡಿಭಿಕ ಹೀಗೆಲ್ಲ ಬೇರೆ ಬೇರೆ ಹೆಸರು ಕಂಡು ಬರ್ತದೆ ಅಂತ ಹೇಳಿ ಹಿಂದೆ ಹೇಳಿದ್ದೆ. ಐಳ ನಾಮಕ, ಐಳ ಅಂತಂದ್ರೆ ಅವನಿಗೆ ಇಳ ಅಂದ್ರೆ ಭೂಮಿ, ಐಳ ಅಂದ್ರೆ ಭೂಮಿಯಿಂದ ಹುಟ್ಟಿದವ ಅಂತ ಅರ್ಥ. ಐಳ ನಾಮಕ ಅಂತಂದ್ರೆ ಆ ಐಳ ಅಂತ ಹೆಸರು ಇಟ್ಕೊಂಡಿರುವಂಥ ಆ ನರಕಾಸುರ ಅಂತ ಅರ್ಥ. ಭೂಮಿಪುತ್ರನಾದಂತಹ ನರಕಾಸುರ ಅವನು ವಿಪ್ರಚಿತ್ತಿ ಸಮಾಳು, ವಿಪ್ರಚಿತ್ತಿ ಅಂತ ರಾಕ್ಷಸ ಏನಿದ್ದಾನೆ ಈ ಜರಾಸಂಧ, ಅವನಿಗೆ ಸಮಾನ ಅಂತ ಕರೆಸ್ಕೊಂಡಿದ್ದಾನೆ. ಸಮಾಳು ಎನಿಪ ಹಿರಣ್ಯಕಶಿಪು ಶೂಲಪಾಣಿಯ ಭಕ್ತ. ಇನ್ನ ಈ ಹಿರಣ್ಯಕಶಿಪು ರಾಕ್ಷಸ ಏನಿದ್ದಾನೆ ಅವನು ಶಿವಭಕ್ತನಾದಂತಹ ನರಕನಿಗೆ 100 ಗುಣದಿಂದ ಕಡಿಮೆ ಇದ್ದಾನೆ. ನರಕಾಸುರ ವಸ್ತುತಃ ಹಿರಣ್ಯಕಶಿಪುಗಿಂತ 100 ಗುಣ ದೊಡ್ಡವನು ಅಂತ ಹೀಗೆ ತಿಳಿದುಕೊಳ್ಬೇಕು. ಗುಣಗಳತ್ರಯ ನೀಚನೆನಿಸುವ ಕನಕಕಶಿಪುಗೆ ಹಾಟಕಾಂಬರಗೆ ಎಣೆಯನಿಪ ಮಣಿಮಂತಗಿಂತಲಿ ಕಿಂಚಿದೂನ ಬಕ ಧನುಜವರ ತಾರಕನು 20 ಗುಣದಿಂ ನೀಚನು ಲೋಕಕಂಟಕ ನೆನಪ ಶಂಬರ ತಾರಕಾಸುರ ಗಧಮ ಷಡ್ಗುಣದಿ. ಮುಂದೆ ಹಿರಣ್ಯಾಕ್ಷ, ಮಣಿಮಂತ, ಬಕಾಸುರ, ತಾರಕಾಸುರ, ಶಂಬರಾಸುರ ಇವ್ರ ಬಗ್ಗೆ ಎಲ್ಲರಿಂದ ಹೇಳ್ತಾರೆ ಇನ್ನು ಮುಂದೆ. ಹಿರಣ್ಯಾಕ್ಷ ಅಂತ ಆತ ಸಹೋದರ, ಹಿರಣ್ಯಕಶಿಪು ದೊಡ್ಡವನು. ಆ ಹಿರಣ್ಯಾಕ್ಷ ತನ್ನ ಅಣ್ಣನಾದಂಥ ಹಿರಣ್ಯಕಶಿಪುವಿಗಿಂತ 3 ಗುಣಗಳಿಂದ ಕಡಿಮೆ ಇದ್ದಾನೆ. ಗುಣಗಳ ತ್ರಯ ಅಂದ್ರೆ 3, ಈ 3 ಗುಣಗಳಿಂದ ಆತ ಕಡಿಮೆ ಇದ್ದಾನೆ. ನೀಚನೆನಿಸುವ ಕನಕಕಶಿಪು ಅಂತಂದ್ರೆ, ಕನಕ ಅಂದ್ರೆ ಹಿರಣ್ಯ, ಅದನ್ನೇ ಹಿರಣ್ಯಕಶಿಪು ಅನ್ನೋದನ್ನ ಕನಕಕಶಿಪು ಅಂತ ಹೀಗೆ ದಾಸರು ತಗೊಂಡಿದ್ದಾರಷ್ಟೇ. ಆ ಕನಕಕಶಿಪುವಿಗೆ ಆತ ಕಡಿಮೆಯಾಗಿದ್ದಾನೆ. ಯಾರು ಅಂದ್ರೆ ಆ ಹಿರಣ್ಯಾಕ್ಷ. ಮುಂದೆ ಮಣಿಮಂತನ ಬಗ್ಗೆ ವರ್ಣನೆ ಇದೆ. ಆ ಮಣಿಮಂತ ಅವನಿಗೆ ಸಮಾನನಾಗಿದ್ದಾನೆ. ಹಾಟಕಾಂಬಕಗೆ ಎಣೆಯನಿಪ. ಈ ಎಲ್ಲ ಮಾಹಿತಿ ಗರುಡ ಪುರಾಣದಲ್ಲಿ ವರ್ಣಿತ ಆಗಿದೆ. ವಿಪ್ರಚಿತ್ತಿ ಸಮೋಜ್ಞೇಯ ಭೌಮೋ ವೈ ಭೂತಲೇ ಸ್ಮೃತಃ ತಸ್ಮಾತ್ ಶತಗುಣೈರ್ವನಃ ಹಿರಣ್ಯಕಶಿಪು ಸ್ಮೃತಃ ತಸ್ಮಾಚ್ಚ ತ್ರಿಗುಣೈರ್ಹೀನಃ ಹಿರಣ್ಯಾಕ್ಷೋ ಮಹಾಸುರಃ. ಹಿರಣ್ಯಾಕ್ಷ ಮಹಾ ಅಸುರನಾದಂತಹ ಹಿರಣ್ಯಾಕ್ಷ ತಸ್ಮಾತ್ ಆ ಹಿರಣ್ಯಕಶಿಪುವಿಗಿಂತ 3 ಪಟ್ಟು ಕಡಿಮೆಯಾಗಿದ್ದಾನೆ. ಮಣಿಮಾನ್ ತತ್ಸಮೋಜ್ಞೇಯ, ಮಣಿಮಂತ ಅನ್ನುವ ರಾಕ್ಷಸ ಅವನು ಭೀಮಸೇನಿಂದ ಹತನಾಗಿದ್ದ.
ಈ ಮಹಾಭಾರತದ ಸಂದರ್ಭದಲ್ಲಿ ಅವನು ಆ ಹಿರಣ್ಯಾಕ್ಷನಿಗೆ ಸಮಾನನಾಗಿದ್ದಾನೆ. ಅವನಿಗಿಂತ ಬಕಾಸುರ ಇನ್ನೂ ಸ್ವಲ್ಪ ಕಡಿಮೆಯಾಗಿದ್ದಾನೆ. ಕಿಂಚಿದೂನಃ ತಥೋ ಬಕಃ, ಬಕಾಸುರನು ಕೂಡ ಭೀಮಸೇನನ ಮೂಲಕ ಹತ್ಯೆಗೊಳಗಾದವನು. ಅವನು ಹಿರಣ್ಯಾಕ್ಷನಿಗಿಂತ, ಈ ಮಣಿಮಂತನಿಗಿಂತ ಕಡಿಮೆಯಾಗಿದ್ದಾನೆ. ತಸ್ಮಾದ್ ವಿಂಶ ಗುಣೈರ್ಹೀನಃ ತಾರಕಾಖ್ಯೋ ಮಹಾಸುರ. ತಾರಕಾಸುರ ಅಂತ ಮತ್ತೊಬ್ಬ, ಇವನು ಈ ಸ್ಕಂದನಿಂದ ಹತನಾದವನು. ಅದಕ್ಕಾಗಿ ಅವನಿಗೆ ತಾರಕಾರಿ ಅಂತ ಕರೀತಾರೆ. ತಾರಕಾಸುರನನ್ನು ಕೊಲ್ಲಿಕ್ಕಾಗಿಯೇ ಶಿವಪಾರ್ವತಿಯರಿಂದ ಹುಟ್ಟಿದವನು ಸ್ಕಂದ. ಆ ತಾರಕಾಸುರ ಈ ಬಕಾಸುರನಿಗಿಂತ 20 ಗುಣ ಕಡಿಮೆಯಾಗಿದ್ದಾನೆ. ಮುಂದೆ ಶಂಬರಾಸುರ ಅಂಥೇಳಿ, ಅವನು ತಾರಕಾಸುರನಿಗಿಂತ 6 ಗುಣ ಕಡಿಮೆಯಾಗಿದ್ದಾನೆ. ಶಂಬರಾಸುರ ಅಂತಂದ್ರೆ ರುಕ್ಮಿಣಿಯ ಮತ್ತು ಕೃಷ್ಣನ ಮಗ ಪ್ರದ್ಯುಮ್ನ ಇದ್ನಲ್ಲ, ಅವನ ಮೂಲಕ ಹತ್ಯೆಗೊಳಗಾದಲ್ಲ, ಆತ ಶಂಬರಾಸುರ. ಹೀಗೆ ಆ ಶಂಬರಾಸುರ ತಾರಕಾಸುರನಿಗಿಂತ 6 ಪಟ್ಟು ಕಡಿಮೆಯಾಗಿದ್ದಾನೆ. ಇಲ್ಲಿ ಈ ಒಂದು ಶಬ್ದ ನೋಡಬೇಕು. ದಾಸರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮೊದಲಾದ ಶಬ್ದಗಳನ್ನೇ ಬೇರೆ ಬೇರೆ ಪರ್ಯಾಯ ಪದಗಳ ಮೂಲಕ ನಮಗೆ ತಿಳಿಸ್ತಾರೆ. ಕನಕ ಕಶಿಪು ಅಂತ ಬಂತು. ಹಿರಣ್ಯ ಅಂದ್ರೆ ಕನಕ ಅಂತ ಅರ್ಥ. ಮುಂದೆ ಹಾಟಕಾಂಬಕ ಅಂತದೆ. ಹಾಟಕಾಂಬಕ ಅಂತಂದ್ರೆ ಹಿರಣ್ಯಾಕ್ಷ ಅಂತ ಅರ್ಥ. ಯಾಕೆಂತಂದ್ರೆ ಹಾಟಕ ಅಂತಂದ್ರೆ ಹಿರಣ್ಯ, ಅದು ಸರಿ. ಮುಂದೆ ಅಂಬಕ ಅಂದ್ರೆ ಅಕ್ಷ ಅಂತ ಅರ್ಥ. ಅಕ್ಷ ಅಂದ್ರೆ ಕಣ್ಣು. ಉಳಿದೆಲ್ಲ ಇಂದ್ರಿಯಗಳು ಆಗಬಹುದು, ವಿಶೇಷವಾಗಿ ಕಣ್ಣು. ಹಾಟಕಾಂಬಕ ಅಂತಂದ್ರೆ ಆ ಬಂಗಾರದ ಕಣ್ಣಿನವನು, ಬಂಗಾರದ ಕಡೆಗೆ, ಸಂಪತ್ತಿನ ಕಡೆಗೆ ಅವನ ಕಣ್ಣು ಯಾವತ್ತು. ಅದನ್ನ ಬಿಟ್ಟು ಆ ಸಂಪತ್ತನ್ನು ಶೇಖರಿಸೋದನ್ನು ಬಿಟ್ಟು ಬೇರೆ ಉದ್ದೇಶನೇ ಅವನಿಗಿಲ್ಲ. ಅದಕ್ಕಾಗಿ ಹಾಟಕಾಂಬಕ ಅಂತ ಕರೀತಾರೆ. ಹೀಗೆ ಇದೇ ಶಬ್ದನೇ ತ್ರಿಯಂಬಕ, 3 ಕಣ್ಣುಗಳುಳ್ಳಂತಹ ಶಿವ. ಅದನ್ನ ಕೆಲವು ಕಡೆ ತಪ್ಪಾಗಿ ಉಚ್ಚಾರ ಮಾಡ್ತಿರ್ತಾರೆ, ತ್ರಿಯಂಬುಕ ಅಂತ ಹೇಳಿ. ಅದು ಹೂ ಅನ್ನೋದನ್ನ ತಪ್ಪಾಗಿ ಉಚ್ಚಾರ ಮಾಡಬೇಡ್ರಿ ಅಂತ ನಾನು ಕಡೆ ಹೇಳಿದ್ದೆ. ಯಾಕೆಂದ್ರೆ ಶಬ್ದ ಮೂಲತಃ ಅಂಬಕ ಅಂತ ಹೇಳಿ. ಅದು ತ್ರ್ಯಂಬಕ, ತ್ರಿಯಂಬಕ, ತ್ರ್ಯಂಬಕ, ತ್ರ್ಯಂಬಕ. ಅದನ್ನೇ ತ್ರಿಯಂಬಕ ಅಂತ 3 ಅಕ್ಷರ ಇದ್ದದನ್ನ 4 ಅಕ್ಷರವಾಗಿ ಉಚ್ಚಾರ ಮಾಡ್ತಿರ್ತಾರೆ ಅಷ್ಟೇ ಕೆಲವು ಕಡೆ. ಹೀಗೆ ತ್ರ್ಯಂಬಕ ಅಥವಾ ಅದೇ ಥರ ಹಾಟಕಾಂಬಕ, ಅವನೇ ಹಿರಣ್ಯಾಕ್ಷ. ಇವರೆಲ್ಲ, ಈ ಅನೇಕ ಜನ ರಾಕ್ಷಸರೆಲ್ಲ ಆ ಮಹಾಭಾರತ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿಯೂ ಕೆಲವರು, ವಿಶೇಷವಾಗಿ ಮಹಾಭಾರತ ಕಾಲದಲ್ಲಿ ಇವರೆಲ್ಲ ಹುಟ್ಟಿದವರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 14ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಈ ಮಣಿಮಾನ್ ಅನ್ನೋ ರಾಕ್ಷಸ, ಅವನೇ ಏಕಲವ್ಯ ಅನ್ನೋ ಒಂದು ಅಂಶದಿಂದ ಹುಟ್ಟಿದ್ದು. ಏಕಲವ್ಯಂ ಅಂಶೇನಯೋ ಭೂಮಗಾನ್ ಮಣಿಮಾನಿತಿ ಸ್ಮ ಸ ಕ್ರೋಧತಂತ್ರಕ ಗಣೇಶ್ವದಿಪೋ ನಿಷಾದ. ಕ್ರೋಧವಶದ ಅಂತ ಕೆಲವು ರಾಕ್ಷಸರು, ಆ ರಾಕ್ಷಸರ ಗುಂಪಿಗೆ ಈತ ಅಧಿಪತಿ ಅನ್ನೋ ಮಾತೆಲ್ಲ ಹೀಗೆ ಕೇಳಿ ಬರ್ತದೆ. 5 ರೀತಿಯ ಹೂಗಳನ್ನು, 5 ಬಣ್ಣದ ಹೂಗಳನ್ನು ತರಬೇಕು ಅಂತ ಭೀಮಸೇನ ದ್ರೌಪದಿಯ ಸೂಚನೆ ಅಂತ ಹೋಗಿದ್ದಲ್ಲ. ಆಗ ಈ ಮಣಿಮಂತ ಅನ್ನೋ ರಾಕ್ಷಸ ಅವನ ಕಡೆಯಿಂದ ಹತನಾಗಿದ್ದ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಅದೇ ಮಣಿಮಂತ ಏಕಲವ್ಯ ಅಂತ ಮತ್ತೊಂದು ಅವತಾರವನ್ನು ತಾಳಿದ್ದ. ಅವನು ಕೃಷ್ಣನಿಂದ ಹತನಾದ. ಅದು ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ ಆ ವರ್ಣನೆ ಇದೆ. ಹೀಗೆ ಅವರೇ ಎಲ್ಲ ರಾಕ್ಷಸರು. ಆವಾಗ ಅವರು ಹುಟ್ಟಿದ್ದಲ್ಲದೆ ಆ ದುಷ್ಟ ಪ್ರವೃತ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಮಹಾಭಾರತ ಸಂದರ್ಭದಲ್ಲದೆ ಕಲಿಯುಗದಲ್ಲೂ ಕೂಡ ಅದೇ ರಾಕ್ಷಸರು ಹುಟ್ಟಿದರು ಅಂತ ಶ್ರವಣ ಮಾಡ್ತೇವೆ. ಅಂತ ದುಷ್ಟ ಪ್ರವೃತ್ತಿಯವರು ಇದ್ದೇ ಇರ್ತಾರೆ ಅಂತ ಹೇಳಿ. ಸರಿ ಎನಿಸುವನು ಸಾಲ್ವನಿಗೆ ಸಂಕರಣಿಗಧಮನು ದಶಗುಣದಿ ಶಂಬರಗೆ ಷಡ್ಗುಣ ನೀಚನೆನಿಪ ಹಿಡಿಂಬಿಕಾ ಬಾಣಾಸುರನು ಕೀಚಕ ದ್ವಾಪರನು 4 ಸಮರು ದ್ವಾಪರನೇ ಶಕುನಿಯು ಕರೆಸಿದನು ಕೌರವಗೆ ಸೋದರ ಮಾವ ನಹುದೆಂದು. ಮುಂದೆ ಈ ಸರಿ ಎನಿಸುವನು ಶಾಲ್ವನಿಗೆ, ಈ ಶಂಬರಾಸುರ ಏನಿದ್ದಾನಲ್ಲ, ಆ ಶಂಬರಾಸುರ ಸಾಲ್ವ ಅಂತ, ಬ್ರಹ್ಮದತ್ತ ಸಾಲ್ವ, ಅಂಬೆಯನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ, ರಾಗಲಿಲ್ಲ ಅಂತ ಕಥೆ ಬರ್ತದಲ್ಲ, ಆ ಶಂಬರಾಸುರ ಸಾಲ್ವನಿಗೆ ಸಮಾನ. ಈ ಪದ್ಯದಲ್ಲಿ ಸರಿ ಎನಿಸುವನು ಸಾಲ್ವನಿಗೆ ಅಂತ ಅಷ್ಟೇ ಇದೆ. ಆ ಸಾಲ್ವನಿಗೆ ಸರಿ ಅನಿಸ್ ಯಾರು ಸರಿ ಅನಿಸ್ತಾನೆ ಅಂತಂದ್ರೆ ಆ ಹಿಂದೆ ಬಂದಿರುವಂಥ ಶಂಬರ ತಾರಕಾಸುರ ಗಧಮ ಷಡ್ಗುಣದಿ ಅಂತ ಬಂತು. ಆ ಶಂಬರಾಸುರ ಆ ಸಾಲ್ವನಿಗೆ ಸಮಾನ ಅಂತ ಹೀಗೆ ಅದನ್ನು ನೋಡ್ಕೊಳ್ಬೇಕು. ಗರುಡ ಪುರಾಣ ಇತ್ಯಾದಿಗಳಿಗೆ ಅನುಸಾರವಾಗಿ ದಾಸರು ಅದನ್ನು ಹೇಳಿದ್ದಾರೆ. ಸರಿ ಎನಿಸುವನು ಸಾಲ್ವನಿಗೆ ಸಂಕರಣಿ ಗಧಮನು ದಶಗುಣದಿ.
ಅವನೇ ಆ ಮಣಿಮಂತ ಅಂತ ಏನು ರಾಕ್ಷಸ ಇದ್ದ, ಆ ಮಣಿಮಂತ ರಾಕ್ಷಸನಿಗಿಂತ ಮತ್ತೆ 10 ಪಟ್ಟು ಕಡಿಮೆ ಆಗಿದ್ದಾನೆ. ಆ ಮಣಿಮಂತ ಅಂತ ಅನ್ನೋದನ್ನೇ ಶಂಕರನ ಶಬ್ದದಿಂದ ಬೇರೆ ಶಬ್ದದಿಂದ ಹೇಳಿದ್ದಾರಷ್ಟೇ. ವಸ್ತುತಃ ಅವನೇ ಶಂಕರನಿಗೆ ಅಧಮನು. ದಶಗುಣದಿ ಶಂಬರಗೆ ಷಡ್ಗುಣ ನೀಚನ ನಿಪ ಹಿಡಿಂಬಿಕ. ಮುಂದೆ ಹಿಡಿಂಬ ಅಂತ ಹೆಸರು ಹೇಳಿದ್ನಲ್ಲ ರಾಕ್ಷಸ, ಅವನು ಕೂಡ ಈ ಹಿಡಿಂಬ ವನದಲ್ಲಿ ಭೀಮನಿಂದ ಹತ್ಯೆಗೊಳಗಾದವನು. ಅವನು ಶಂಬರನಿಗಿಂತ 6 ಪಟ್ಟು ಕಡಿಮೆ ಆಗಿದ್ದಾನೆ. ಬಾಣಾಸುರನು ಕೀಚಕ, ದ್ವಾಪರನು 4. ಮುಂದೆ ಆ ಬಾಣಾಸುರನೇ ಕೀಚಕ ಅನ್ನುವ ಹೆಸರಿನಿಂದ ಹುಟ್ಟಿದ್ದ. ದ್ವಾಪರ ಯುಗಕ್ಕೆ ಅಭಿಮಾನಿಯಾದಂಥ ದೈತ್ಯ ಅವನೇ ಶಕುನಿಯಾಗಿ ಹುಟ್ಟಿದ್ದ. ದುರ್ಯೋಧನಾದಿ ದೈತ್ಯರಿಗೆ ಆತ ಸೋದರ ಮಾವ ಅಂತ ಕರೆಸ್ಕೊಂಡ. ಈ 4 ಕೂಡ ಪರಸ್ಪರ ಸಮಾನರಾಗಿದ್ದಾರೆ. ಕೀಚಕ, ದ್ವಾಪರು 4 ಸಮರು. ಯೋಗ್ಯತೆಯ ದೃಷ್ಟಿಯಿಂದ, ದುರ್ಗುಣಗಳ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಸಮಾನರು. ಯೋ ಬಾಣವಾವಿಶ್ಯ ಮಹಾಸುರೋಭೂತ್ ಸ್ಥಸ್ಸ ನಾಮ್ನ ಪ್ರತಿತೋಪಿ ಬಾಣಃ ಸಕೀಚಕೋ ನಾಮ ಬಹುವ ರುದ್ರ ವರಾದಬದ್ಧ ಸ ತಮಃ ಪ್ರವೇಶ. ಈ ಬಾಣಾಸುರ ಅಂತ ಒಬ್ಬ ಇದ್ನಲ್ಲ, ಕೃಷ್ಣನ ಬೀಗನಾದವನು, ಅವನ ಮಗಳು ಉಷಾ ಅಂತ ಒಬ್ಬ ಇದ್ದವಳು. ಅವಳು ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೆ ಪತ್ನಿಯಾಗಿದ್ಲು. ಆ ಬಾಣಾಸುರ ಬೇರೆ ವಸ್ತುತಃ, ಆದರೆ ಆತ ಸಜ್ಜನ ದೈವಭಕ್ತ ಅವನು. ಆದರೆ ಆ ಬಾಣಾಸುರನಲ್ಲಿ ದೈತ್ಯನಾದಂಥ ಬಾಣಾಸುರನ ಆವೇಶ ಇತ್ತು ಅಂತ ಈಗ ಅದನ್ನು ತಿಳ್ಕೊಳ್ಬೇಕು. ಅವನು 1000 ತೋಳುಗಳಂಥ ಕೃಷ್ಣನ ಬೀಗನಾದಂಥ ಬಾಣಾಸುರ, ಹರಿಭಕ್ತನಾದಂಥ ಆ ಬಾಣಾಸುರ. ಅವನಲ್ಲಿ ದೈತ್ಯನಾದಂಥ ಬಾಣನ ಆವೇಶ ಇತ್ತು. ಅವನು ಕೀಚಕನಾಗಿ ಆತನೇ ಹುಟ್ಟಿದ್ದ ಅಂತ ತಿಳ್ಕೊಳ್ಬೇಕು. ಯೋ ಬಾಣಮಾವಿಶ್ಯ ಮಹಾಸುರೋಭೂತ್ ಸ್ಥಿತಸ್ಥ ನಾಮ್ನ ಪ್ರತಿತೋಪಿ ಬಾಣಃ ಸ ಕೀಚಕ ನಾಮ ಬಭುವ. ಕೀಚಕ ಅನ್ನೋ ಹೆಸರಿನಿಂದ ರುದ್ರನ ವರ ಪಡ್ಕೊಂಡು ಹುಟ್ಟಿದ ಈ ಜಗತ್ತಿನಲ್ಲಿ ಅಂತ ಅವನ ಬಗ್ಗೆ ಕೇಳ್ತೇವೆ. ಗರುಡ ಪುರಾಣದಲ್ಲಿ ಶಂಬರಸ್ಯ ಸಮೋಜ್ಞೇಯ ಸಾಲ್ವೋ ದೈತ್ಯೇಶು ಚಾಧಮಃ. ಆ ಶಂಬರಾಸುರನಿಗೆ ಈ ಸಾಲ್ವ ಸಮಾನನಾಗಿದ್ದಾನೆ. ದೈತ್ಯೇಶು ಅಧಮಃ, ಅತ್ಯಂತ ನೀಚ ರಾಕ್ಷಸ ಅವನು. ನ್ಯೂನೋ ಹಿಡಿಂಬಕೋಜ್ಞೇಯ ಸಂಕರೋ ದಶಭಿರ್ಗುಣೈ. ಅವನು ಹಿಡಿಂಬ ಅನ್ನುವಂಥ ರಾಕ್ಷಸ, ಅವನ ಬಗ್ಗೆ ಮುಂದೆ ಹೇಳ್ತಾರೆ. ಶಂಬರಸ್ಯ ಗುಣೈ ಷಡ್ಭಿ ಹಿಡಿಂಬೋ ನ್ಯೂನ ಇಚ್ಯತೆ. ಬಾಣಸ್ತು ತತ್ಸಮೋಜ್ಞೇಯ ಸಕೀಚಕ ಇತಿ ಸ್ಮೃತಃ. ದ್ವಾಪರಾಖ್ಯೋ ಮಹಾದೈತ್ಯ. ಹೀಗೆ ಅವರು 4 ಸಮಾನರು. ಅವನು ನಾಸ್ತಿಕ್ಯ ರೂಪ, ಕಲಿಯುಗಕ್ಕೆ ಕಲಿ ಅಭಿಮಾನಿ. ದ್ವಾಪರ ಯುಗಕ್ಕೆ ಅವನು ಸೋದರ ಮಾಡುವಂಥ ದ್ವಾಪರ ಯುಗ ಅಭಿಮಾನಿ. ಅವನು ನಾಸ್ತಿಕ್ಯ ರೂಪನಾದವನು. ನಾಸ್ತಿಕ್ಯ ಬುದ್ಧಿ ಏನಿದೆ ಆ ಬುದ್ಧಿಗೆ ಅದನ್ನೇ ಪ್ರೇರೇಪಕ ಅಂತ ತಿಳ್ಕೊಳ್ಬೇಕು. ನಮುಚಿ ಇಲ್ವಲ ಪಾಕನಾಮಕ ಸಮರು ಬಾಣಾದ್ಯರಿಗೆ ದಶಗುಣ ನಮುಚಿ ನೀಚನು 3 ಗುಣದಿಂದ ಅಧಮ ವಾತಾಪಿ. ಕುಮತಿ ಧೇನುಕ 100 ಗುಣದಿಂದ ಅಧಮರು ರಿಪು ವಾತಾಪಿ ಗಧಮನು. ವಮನ ಧೇನುಕ ನಿಂತಲೂ ಅರ್ಧ ಗುಣಾದಿಮನು ಕೇಶಿ. ಕೃಷ್ಣನ ಕೈಯಿಂದ ಆ ವೃಂದಾವನದಲ್ಲಿ ಮಥುರಾನಗರದಲ್ಲಿ ಬೇರೆ ಬೇರೆ ರಾಕ್ಷಸರು ಹತ್ಯೆಗೊಳಗಾದ್ರಲ್ಲ, ಅಂಥವ್ರದ್ದು ಕೆಲವ್ರದ್ದು ಮಾಹಿತಿಯನ್ನು ಹೇಳ್ತಾರೆ. ನಮುಚಿ, ಇಲ್ವಲ, ಪಾಕ ಈ 3 ಜನ ರಾಕ್ಷಸರು ಸಮಾನರು. ನಮುಚಿ, ಇಲ್ವಲ, ಪಾಕ ನಾಮಕ ಸಮರು. ಅವರಲ್ಲಿ ಈ ನಮುಚಿ ಮತ್ತು ಪಾಕ ಈ 2 ದೈತ್ಯರು ಸ್ವಯಂ ಇಂದ್ರನಿಂದ ಹತ್ಯೆಗೊಳಗಾದವರು. ಅದಕ್ಕಾಗಿ ಇಂದ್ರನಿಗೆ ಸ್ವರಾಟ್ ನಮುಚಿ ಸೂದನ, ಮಧುಸೂದನ ಅಂತ ಹೇಗೋ ಹಾಗೆ ನಮುಚಿ ಸೂದನ. ಆಮೇಲೆ ಪಾಕಶಾಸನ, ಪಾಕ ಅನ್ನೋ ದೈತ್ಯನಿಗೆ ಬುದ್ಧಿ ಕಲಿಸಿದವನು, ಅದಕ್ಕಾಗಿ ಪಾಕಶಾಸನ ಅಂತ ಅವನು ಕರೀತಾರೆ. ಪಾಕನಾಮಕ ಸಮರು. ಬಾಣಾದ್ಯರಿಗೆ ದಶಗುಣ. ಇವರೆಲ್ಲರೂ ಕೂಡ ಬಾಣ ಮೊದಲಾದವರು ಹಿಂದೇನು ಬಂದ್ರಲ್ಲ ದೈತ್ಯರು, ಅವರಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾರೆ. ಬಾಣಾದ್ಯರಿಗೆ ದಶಗುಣ. ನಮುಚಿ ನೀಚನು 3 ಗುಣದಿಂದ ದಪ್ಪ ವಾತಾಪಿಗೆ. ಆ ವಾತಾಪಿ ದೈತ್ಯ ಇನ್ನೊಬ್ಬ ಏನಿದ್ದಾನೆ ಅವನು ಈ ನಮುಚಿ ದೈತ್ಯನಿಗಿಂತ 3 ಪಟ್ಟು ಕಡಿಮೆ. ವಸ್ತುತಃ ಇಲ್ವಲ ವಾತಾಪಿ ಇಬ್ಬರು ಕೂಡ ಜೊತೆಗೆ ಸಂಚಾರ ಮಾಡ್ತಿದ್ರು ಯಾವಾಗಲೂ. ಅವರಲ್ಲಿ ಇಲ್ವನಿಗಿಂತ ಇಲ್ವಲ, ನಮುಚಿ, ಪಾಕ ಈ 3 ಸಮಾನರಾದ್ರಿಂದ ಆ ಇಲ್ವಲನಿಗಿಂತ ಅಂದರೆ ನಮುಚಿ, ಇಲ್ವಲ ಮತ್ತು ಪಾಕ ಈ 3 ಜನರಿಗಿಂತ ಅಂತಲೇ ಅರ್ಥ ಹೇಳಿದಂಗೆ ಆಯಿತು. ಆ ವಾತಾಪಿ 3 ಗುಣದಿಂದ ಕಡಿಮೆಯಾಗಿದ್ದ. ಈ ವಾತಾಪಿಗಿಂತ ಧೇನುಕಾಸುರ ಅಂತನವನು 100 ಪಟ್ಟು ಕಡಿಮೆಯಾಗಿದ್ದಾನೆ. ಕೇಶಿ ಅನ್ನುವವನು ಧೇನುಕನಿಗಿಂತ ಅರ್ಧ ಪಟ್ಟು ಕಡಿಮೆಯಾಗಿದ್ದಾನೆ.
ಕುಮತಿ ಧೇನುಕ 100 ಗುಣದಿಂದ ಅಧಮರು. ಅಧಮ ಅಮರರಿಪು ವಾತಾಪಿಗೆ ಅಧಮನು. ಅಮರರಿಪು ಅಂತಂದ್ರೆ ದೈತ್ಯ ಶತ್ರುವಾದಂತಹ ವಾತಾಪಿ, ಅವನಿಗೆ ಅಧಮ. ಧೇನುಕನಿಂತಲೂ ಅರ್ಧ ಗುಣ ಅಧಮನು ಕೇಶಿ. ಕೇಶಿ ಎನ್ನುವ ರಾಕ್ಷಸ ಆ ಧೇನುಕಾಸುರನಿಗಿಂತ ಮತ್ತು ಅರ್ಧಪಟ್ಟು ಕಡಿಮೆ ಆಗಿದ್ದಾನೆ. ಆ ವಾತಾಪಿ ಅಂತ ಏನು ರಾಕ್ಷಸ ಇದ್ನಲ್ಲ, ಆ ವಾತಾಪಿ ಅನ್ನೋ ರಾಕ್ಷಸನೇ ಅಗಸ್ತ್ಯನ ಹೊಟ್ಟೆಯನ್ನು ಹೊಕ್ಕು ಜೀರ್ಣ ಆಗಿಬಿಟ್ಟಿದ್ನಲ್ಲ. ವಾತಾಪಿ ಜೀರ್ಣೋಭವ ಅಂತ ಅದೇನು ಕಥೆ ಕೇಳ್ತೀವಲ್ಲ, ಅದೇ ಈ ವಾತಾಪಿ ಅನ್ನುವಂಥ ರಾಕ್ಷಸ. ಹೀಗೆ ಎಲ್ಲ ರಾಕ್ಷಸರ ವರ್ಣನೆ. ಇವ್ರದೂ ಆ ಗರುಡ ಪುರಾಣದಲ್ಲಿ ಬ್ರಹ್ಮಕಾಂಡದಲ್ಲಿ ವರ್ಣನೆಯನ್ನು ಕೇಳ್ತೇವೆ ನಾವು. ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮ ಲವಣಾಸುರನು 10 ನೀಚ ಅರಿಷ್ಟ ನಾಮಕ ಪಂಚಗುಣದಿಂದ ದೈತ್ಯ ಸಪ್ತಮ ಹಂಸ ಡಿಬಿಕ ಪ್ರಮತ್ತ ವೇನನು ಪೌಂಡ್ರಕನು 9 ಗುಣದಿಂದ ಅಧಮ 3 ಲವಣ ನಾಮಕಗೆ. ಕೇಶಿ ಅಂತ ರಾಕ್ಷಸ, ಅವನ ಬಗ್ಗೆ ಈ ಹಿಂದೆ ಬಂತು. ಅವನು ತೃಣಾವರ್ತ ಅನ್ನೋ ರಾಕ್ಷಸನಿಗೆ ಸಮಾನ. ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮ, ತೃಣಾವರ್ತನಿಗೆ ಸಮಾನ. ಮುಂದೆ ಲವಣಾಸುರ ಅಂತ. ಲವಣಾಸುರ ಅಂದರೆ ಈ ರಾಮಾಯಣ ಕಾಲದಲ್ಲಿ ಭರತನಿಂದ ಹತ್ಯೆಗೊಳಗಾದ್ನಲ್ಲ ಆ ಲವಣಾಸುರ, ಆ ಲವಣಾಸುರನೇ ಇದ್ದಿರಬೇಕು. ಆ ಲವಣಾಸುರನು 10 ನೀಚ. ಆ ಕೇಶಿ ಎನ್ನುವ ದೈತ್ಯನಿಗಿಂತ, ಈ ತೃಣಾವರ್ತ ದೈತ್ಯನಿಗಿಂತ 10 ಅಂದರೆ 11 ಗುಣದಿಂದ ಕಡಿಮೆಯಾಗಿದ್ದಾನೆ. ಅವನಿಗಿಂತ ಅರಿಷ್ಟ ಅನ್ನುವಂಥ ಅಸುರ ಇನ್ನೂ ಮತ್ತೆ 5 ಗುಣದಿಂದ ಕಡಿಮೆಯಾಗಿದ್ದಾನೆ. ನೀಚ ಅರಿಷ್ಟ ನಾಮಕ ಪಂಚಗುಣದಿಂದ ದೈತ್ಯ ಸಪ್ತಮ ಹಂಸಡಿಬಿಕ. ಮುಂದೆ ಹಂಸಡಿಬಿಕರು ಇವರೆಲ್ಲರೂ, ಹಂಸಡಿಬಿಕ ಮತ್ತು ಉನ್ಮತ್ತ, ಈ 3 ಹಂಸ ಡಿಬಿಕ ಉನ್ಮತ್, ಈ ವೇನ, ಈ 3 ಲವಣಾಸುರನಿಗಿಂತ 9 ಪಟ್ಟು ಕಡಿಮೆಯಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. 9 ಗುಣದಿಂದ ಅಧಮ 3 ಲವಣ ನಾಮಕಗೆ. ಈ ವೇನ ಅಂದ್ರೇ ಈ ಧ್ರುವರಾಜನ ವಂಶದಲ್ಲಿ ಬಂದವರು. ಸ್ವಯಂಭೂಮನು ಉತ್ತಾನಪಾದ, ಅವನಿಗೆ ಧ್ರುವ ಉತ್ತಮ ಅಂತ 2 ಮಕ್ಕಳು. ಧ್ರುವನ ವಂಶದಲ್ಲಿ ಮುಂದೆ ಉತ್ಕಲ ವತ್ಸರ ಅಂತ 2 ಮಕ್ಕಳು ಬಂದರು. ಅದೇ ವಂಶದಲ್ಲಿ ಅಂಗ ಅಂತ ಮುಂದೆ ಒಬ್ಬ ಬಂದ. ಅಂಗನಿಗೆ ಮಕ್ಕಳಿದ್ದಿದ್ದಿಲ್ಲ. ಆವಾಗ ಅವನೊಂದು ಪುತ್ರ ಕಾಮೇಷ್ಟಿ ಮಾಡಿದ. ಇಂಥ ವೇನ ಅನ್ನುವಂಥ ನೀಚ ಮಗ ಹುಟ್ಟಿಬಿಟ್ಟ. ಪುತ್ರ ಕಾಮೇಷ್ಟಿ ಅಂತ ದೊಡ್ಡ ಯಾಗ ಮಾಡಿದ್ರು ಕೂಡ ಹುಟ್ಟಿದ ಮಗ ನೀಚ. ಆದರೆ ಆ ಪುತ್ರ ಕಾಮೇಷ್ಟಿಯ ಫಲ ವ್ಯರ್ಥ ಆಗಲಿಲ್ಲ. ಆ ವೇನನಿಗೆ ಮತ್ತೆ ಮಹಾಭಕ್ತನಾದಂಥ ಪೃಥು ಮಹಾರಾಜ ಹುಟ್ಟಿದ. ಹೀಗೆ ಅವನ ಬಗ್ಗೆ ಎಲ್ಲ ಭಾಗವತದ 4ನೇ ಸ್ಕಂದದಲ್ಲಿ 10ರಿಂದ 15ನೇ ಅಧ್ಯಾಯಗಳಲ್ಲಿ ಈ ವೇನ ಪೃಥು ಈ ಚಕ್ರವರ್ತಿಗಳ ಬಗ್ಗೆ ಕೇಳ್ತೀವಿ. ಉನ್ಮತ್ತನಾಗಿದ್ದ ವೇನ ಅಂತಿದೆ. ಉನ್ಮತ್ತ ವೇನನು, ಪ್ರಮತ್ತ ವೇನನು. ಯಾಕೆ ಉನ್ಮತ್ತ ಅಂತಂದರೆ ಅವನು ಶಾಸನ ಹೊರಡಿಸಿಬಿಟ್ಟಿದ್ದ. ನಮ್ಮ ಸಾಮ್ರಾಜ್ಯದಲ್ಲಿ ಯಾರೂ ಕೂಡ ಈ ದೇವತೆಗಳನ್ನು ಆರಾಧನೆ ಮಾಡುವಂತಿಲ್ಲ. ಎಲ್ಲ ದೇವತೆಗಳು ದಿಕ್ಪಾಲಕರೆಲ್ಲ ರಾಜನಲ್ಲೇ ಇರ್ತಾರೆ. ನನ್ನ ಕುರಿತು ಯಜ್ಞ ಮಾಡಬೇಕು, ನನ್ನೇ ಪೂಜೆ ಮಾಡಬೇಕು. ನನ್ನ ಕಡೆಯಿಂದ ಇಷ್ಟೆಲ್ಲ ಸಾಮ್ರಾಜ್ಯದಲ್ಲಿ ಅನುಕೂಲ ಮಾಡಿಕೊಂಡು ನೀವು ಪರಮಾತ್ಮನ ಹೋಗಿ ಆರಾಧನೆ ಮಾಡ್ತೀರಾ ಅಂತ ಭೃಗು ಮೊದಲಾದ ಋಷಿಗಳನ್ನಾತ ಬೆದರಿಸಿದ್ದ. ಅವರು ಅವನಿಗೆ ಬುದ್ಧಿ ಹೇಳಿಕ್ಕೆ ಬಂದರು, ಬುದ್ಧಿ ಕೇಳಲಿಲ್ಲ. ಕೊನೆಗೆ ಹುಂಕಾರ ಮಾಡಿ ಅವನನ್ನು ಸುಟ್ಟು ಹಾಕಬೇಕು ಅಂತ. ಹೀಗೆ ಆ ಭಾಗವತದಲ್ಲಿ ಅವರ ವರ್ಣನೆ ಇದೆ. ಕೇಶಿ ದೈತ್ಯ ಸಮೋಜ್ಞೇಯ ತೃಣಾವರ್ತೋ ಮಹಾಸುರ ತಸ್ಮಾತ್ ದಶಗುಣೈರ್ಹೀನೋ ಲವಣೋ ದೈತ್ಯ ಸತ್ತಮಃ. ಈಶನೇ ನಾನೆಂಬ ಖಳ ದುಶ್ಶಾಸನ ವೃಷಸೇನ ದೈತ್ಯಾಗ್ರೇಸರ ಜರಾಸಂಧ ಸಮ ಪಾಪಿಗಳೊಳು ಅತ್ಯಧಿಕ ಕಂಸರೂಪ ವಿಕರಣ ಸರಿ ರುಗ್ಮಿ ಶತಾಧಮ. ರುಗ್ಮಿಗಿಂತ ಮಹಾಸುರನು ಶತಧನ್ವ ಕಿರ್ಮೀರನು ಶತಾಧರ್ಮರು. ಈಶನೇ ನಾನೆಂಬ ಖಳ ದುಶ್ಶಾಸನ. ದುರ್ಯೋಧನ ತಮ್ಮ ದುಶ್ಶಾಸನ ಇದ್ನಲ್ಲ, ಅವನು ಅತ್ಯಂತ ದುಷ್ಟ. ಯಾಕೆಂದ್ರೆ ನಾನೇ ಈಶ್ವರ ಅಂತ ಹೇಳ್ಕೊತಿದ್ದ. ನಾನೇ ಈಶ್ವರ ಅಂತ ಅವನು ಮಹಾಭಾರತದಲ್ಲಿ ಹೇಳ್ಕೊಂಡಿದ್ದಲ್ಲಿ ಕಂಡು ಬರೋದಿಲ್ಲ. ಆದರೆ ಅವನ ವರ್ತನೆ ಆಗಿತ್ತು, ನಾನು ಏನು ಬೇಕಾದ್ರೂ ಮಾಡಿಬಿಡ್ತೇನೆ ಅಂತ. ಯಾಕಂದರೆ ದುರ್ಯೋಧನ ದುಶ್ಶಾಸನಾದಿಗಳಲ್ಲಿ ಸೇರಿ ಭಗವಂತನನ್ನೇ ಕಟ್ಟಿ ಹಾಕಬೇಕು ಅಂತ ಹೊರಟಿದ್ರು. ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಅವನು ಸಂಧಾನಕ್ಕೆ ಬಂದಾಗ. ಹೀಗೆ ಅದಕ್ಕೆ ಈಶನೇ ನಾನೆಂಬ ಖಳ ಅಂತ ದಾಸರವನ್ನು ವರ್ಣನೆ ಮಾಡಿದರು. ದುಶ್ಶಾಸನ ಮತ್ತೆ ವೃಷಸೇನ ಮತ್ತು ದೈತ್ಯಾಗ್ರೇಸರನಾದಂತಹ ಜರಾಸಂಧ ಇವರೆಲ್ಲರೂ ಕೂಡ ಸಮಾನರಾದವರು ಮತ್ತು ಪಾಪಿಗಳಲ್ಲಿ ಅತ್ಯಂತ ಶ್ರೇಷ್ಠರು. ಪಾಪಿಗಳು ಅತ್ಯಧಿಕ. ಕಂಸ ಕೂಪ ವಿಕರಣ. ಸರಿ, ಮುಂದೆ ಇನ್ನು ಕೆಲವ್ರದ್ದು ವರ್ಣನೆ ಮಾಡ್ತಾರೆ. ಕಂಸ ಕೂಪ ಅಂತ ಕೆಲವು ಕಡೆ, ಕರ್ಣ ಅಂತ ಕೆಲವು ಕಡೆ ವರ್ಣನೆ ನಾವು ಕೇಳ್ತೀವಿ. ಈ 3 ಕೂಡ ಸಮಾನರಾಗಿದ್ದಾರೆ. ರುಕ್ಮಿ ಅಂತ, ಅವನು ರುಕ್ಮಿಣಿಯ ಅಣ್ಣ. ಅವನು
ಈ ಮೂವರಿಗಿಂತ 100 ಪಟ್ಟು ಕಡಿಮೆ ಆಗಿದ್ದಾನೆ. ಶತಧನ್ವ ಅವನು ಮತ್ತೆ ಕಿರ್ಮೀರ, ಇವರಿಬ್ಬರೂ ಕೂಡ ರುಕ್ಮಿಗಿಂತ 100 ಪಟ್ಟು ಕಡಿಮೆ ಆಗಿದ್ದಾರೆ. ಕಿರ್ಮೀರನು ಕೂಡ ಭೀಮಸೇನಿಂದಲೇ ಹತನಾಗಿದ್ದ. ದುಶ್ಯಾಸನ ಭೀಮಸೇನಿಂದ ಹತ ಆದ. ಕರ್ಣನ ಪುತ್ರನಾದಂತಹ ವೃಷಸೇನನನ್ನ ಅರ್ಜುನ ಹತ್ಯೆ ಮಾಡಿದ. ಇಲ್ಲಿ ಆ ವೃಷಸೇನನ ಬಗ್ಗೆ ಬಂತಲ್ಲ, ಅವನು ಅರ್ಜುನನ ಕಡೆಯಿಂದ ಹತ್ಯೆಗೊಳಗಾದವನು. ಜರಾಸಂಧ ಭೀಮನಿಂದ ಹತ್ಯೆಗೊಳಗಾದ. ವಿಕರ್ಣ ಅವನು ಕೂಡ ಈ 100 ಜನ ಕೌರವರಲ್ಲಿ ಒಬ್ಬನೇ, ಅವನು ಭೀಮನಿಂದನೇ ಹತನಾಗಿದ್ದ. ಮುಂದೆ ಶತಧನ್ವಾಂತ ರಾಕ್ಷಸೆಯಿಂದ ಅವನನ್ನ ಕೃಷ್ಣ ಸಂಹಾರ ಮಾಡಿದ್ದ. ರುಕ್ಮಿಯನ್ನ ಬಲರಾಮ ಕೊಂದು ಹಾಕಿದ್ದ. ಜೂಜಾಟದಲ್ಲಿ ಪರಸ್ಪರ ಕಲಹ ಆಗಿ ಬಲರಾಮ ಆ ರುಕ್ಮಿಯನ್ನು ಕೊಂದು ಹಾಕಿದ್ದ. ಅದು ಭಾಗವತದಲ್ಲಿ ವರ್ಣನೆ ಇದೆ. ಕಿರ್ಮೀರ ಭೀಮಸೇನಿಂದ ಸತ್ತಿದ್ದ, ಅದು ಮಹಾಭಾರತದಲ್ಲಿದೆ. ಮದಿರಾಪಾನಿ ದೈತ್ಯ ಗಣದೊಳಗೆ ಅಧಮರೆಣಿಪರು ಕಾಲಕೇಯರು ಅಧಿಕರಿಗೆ ಸಮರಹುರು ದೇವಾವೇಶ ಬಲದಿಂದ ವದನ ಪಾಣಿ ಪಾದ ಶ್ರೋತ್ರಿಯ ಗುದ ಉಪಸ್ಥ ಘ್ರಾಣ ತ್ವಗ್ರಸಕ್ಕೆ ಅಧಿಪ ದೈತ್ಯರು ನೀಚರಣಿಪರು ಕಾಲಕೇಯರಿಗೆ. ಈ ದೈತ್ಯರಲ್ಲಿ ಬಹುತೇಕ ಎಲ್ಲರೂ ಮದ್ಯಪಾನಿಗಳೇ. ದೇವತೆಗಳು ಕೂಡ ಸೋಮರಸ ಇತ್ಯಾದಿ ಪಾನ ಮಾಡ್ತಾರೆ. ಆದರೆ ಅವರು ಯಜ್ಞದ ಅಂಗವಾಗಿ ಪಾನ ಮಾಡಿ ಆ ಮೂಲಕ ಭಗವಂತನ ಆರಾಧನೆ ಅಂತವ್ರು ವಿಚಾರ ಮಾಡ್ತಾರೆ. ಆದರೆ ಇವರು ದುಷ್ಟರಾದ ದೈತ್ಯರು ಮದ್ಯವನ್ನೇ ಪಾನ ಮಾಡ್ತಾರೆ ತಮ್ಮ ಉನ್ಮಾದಾವಸ್ಥೆಗೆ, ಅದಕ್ಕೋಸ್ಕರವಾಗಿ. ಮದಿರಾಪಾನಿ ದೈತ್ಯ ಗಣದೊಳಗೆ ಅಧಮರೆಣಿಪರು ಕಾಲಕೇಯರು. ಅದರಲ್ಲಿ ಕಾಲಕೇಯರು ಅನ್ನೋರು ಅತ್ಯಂತ ದುಷ್ಟರು. ಅಧಮರು ಅಂದ್ರೆ ಕೆಳಗಿನವರು ಅಂತ. ಕೆಳಗಿನವರು ಅಂದ್ರೆ ದುರ್ಗುಣದಿಂದ ಹೆಚ್ಚಿನವರು, ಹೀಗಂತ ತಿಳ್ಕೊಳ್ಬೇಕು ಅವರನ್ನ. ಕಾಲಕೇಯರು ಅಧಮರು. ದೇವತೆಗಳ ಆವೇಶ ಬಲದಿಂದ ಕೆಲವೊಂದು ಬಾರಿ ಅವರಲ್ಲಿ ಯಾವ್ಯಾವುದೋ ದೇವತೆಗಳ ಆವೇಶ ಇರೋದ್ರಿಂದ ತಮಗಿಂತ ಕೆಳಗಿರುವಂಥ ದೈತ್ಯರಿಗೆ ಸಮಾನರು ಅಂತ ಕರೆಸ್ಕೋತಾರೆ. ತಮಗಿಂತ ಮೇಲಿರುವಂಥ ದೈತ್ಯರಿಗೆ ಸಮಾನರು ಅಂತ ಕರೆಸ್ಕೋತಾರೆ. ಇವರು ಬೇರೆ ಬೇರೆ ಇಂದ್ರಿಯಗಳಿಗೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೂ ಕೂಡ ಪ್ರೇರಕರಾಗಿರ್ತಾರೆ. ಹೇಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ದೇವತೆಗಳು ಪ್ರೇರೇಪಕ ಆಗಿರ್ತಾರೋ, ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿಸ್ತಾರೋ, ದುಷ್ಟ ಕೆಲಸಗಳನ್ನು ಈ ದೈತ್ಯರು ಮಾಡಿಸ್ತಾರೆ. ವಾಕ್ ಅಂದ್ರೆ ಮಾತು, ಪಾಣಿ ಅಂದ್ರೆ ಕೈಗಳು, ಪಾದ ಅಂದ್ರೆ ಗೊತ್ತೆಲ್ಲರಿಗೂ, ಶ್ರವಣ ಅಂದ್ರೆ ಕಿವಿ, ಗುದ ಉಪಸ್ಥ ಇವೆರಡು ವಿಸರ್ಜನೇಂದ್ರಿಯಗಳು, ಘ್ರಾಣ ಅಂದ್ರೆ ಮೂಗು, ತ್ವಕ್ ಅಂದ್ರೆ ಚರ್ಮ, ರಸನ ಅಂದ್ರೆ ನಾಲಿಗೆ. ಇವಿಷ್ಟು ಇಂದ್ರಿಯಗಳಿಗೆ ಅಭಿಮಾನಿಗಳಾದಂಥ ದೈತ್ಯರು ಕಾಲಕೇಯರಿಗಿಂತ ಕಡಿಮೆಯಾಗಿದ್ದಾರೆ. ಅಧಮಾನಾಂತು ದೈತ್ಯಾನಾಂ ಉತ್ತಮೈ ಸಾಮ್ಯ ಮುಚ್ಯತೆ ತತ್ರ ಆವೇಶಾಚ್ಯ ವಿಜ್ಞೇಯಂ ದೇವಾನಾಂ ಮಾತ್ರ ಸಂಶಯ ಅಂತ ಗರುಡ ಪುರಾಣ ಅವರನ್ನು ವರ್ಣನೆ ಮಾಡಿದೆ. ಹೀಗೆ ಈ ಕಾಲಕೇಯರಿಗಿಂತ ಕಡಿಮೆಯಾದಂತಹ ಇವರೆಲ್ಲರೂ ದೇವತೆಗಳ ಆವೇಶ ಇದ್ರೆ ಮೇಲೆ ತಮ್ಮ ಉತ್ತಮರಿಗೆ ಸಮಾನರಾಗ್ತಾರೆ. ಈ ಎಲ್ಲ ಇಂದ್ರಿಯಗಳಿಗೆ ಅವರು ಪ್ರೇರಕರಾಗಿದ್ದಾರೆ. ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾದ್ಯಖಿಲ ದೈತ್ಯರು ಹೀನ ಕರ್ಮವ ಮಾಡಿಸುತ್ತಿಹರು ಸರ್ವರಳು. ವಾಣಿ ಭಾರತಿ ಕಮಲಭವ ಪವಮಾನರು ಇವರು ಅಚ್ಛಿನ್ನ ಭಕ್ತರು. ಪ್ರಾಣ ಅಸುರಾವೇಶ ರಹಿತರು. ಆಖಣಾಶ್ಮ ಸಮ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವೆರಡಕ್ಕೂ ಕೂಡ, ಜ್ಞಾನ ಕರ್ಮೇಂದ್ರಿಯಗಳಿಗೆ, ಇಂದ್ರಿಯ ಅನ್ನೋದನ್ನ ಜ್ಞಾನಕ್ಕೂ ಸೇರಿಸ್ಕೋಬೇಕು, ಕರ್ಮೇಂದ್ರಿಯಕ್ಕೂ ಸೇರಿಸ್ಕೋಬೇಕು. ಆ ಅಭಿಮಾನಿಗಳಾದಂತಹ ಕಲಿ ಮೊದಲಾದ ದೈತ್ಯರಿದ್ದಾರಲ್ಲ, ಅವರಲ್ಲಿ ಎಲ್ಲ ಜೀವರಲ್ಲೂ ಇರ್ತಾರೆ. ಇದ್ದು ಪಾಪ ಕರ್ಮಗಳನ್ನು ತಾವು ಮಾಡಿಸ್ತಾರೆ. ಅವ್ರು ಮಾಡದೇ ಇದ್ರೆ ನಮಗೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಇಂಥ ದುಷ್ಟ ಕರ್ಮಗಳನ್ನು ನಾವು ಸಾಮಾನ್ಯರಾದಂಥ ಮನುಷ್ಯರು ಯಾಕೆ ಮಾಡ್ತೀವಿ ಅಂದರೆ ಒಳಗ ದೈತ್ಯರಿರ್ತಾರೆ. ಹೇಗೆ ದೇವತೆಗಳಿಗೆ ನಮ್ಮ ಮೂಲಕ ಸತ್ಕರ್ಮಗಳನ್ನು ಮಾಡಿಸಿ ಆ ಮೂಲಕ ತಾವು ತಮ್ಮ ಸಾಧನೆಯನ್ನು ಮುನ್ನಡೆಸೋದು, ಅವರ ಸಾಧನೆಯ ಒಂದು ಭಾಗ ಇದು, ನಮ್ಮ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸೋದು. ಹಾಗೆ ದೈತ್ಯರಿಗೆ ಅವರ ಸಾಧನೆಯಲ್ಲಿ ಒಂದು ಭಾಗ ನಮ್ಮ ಕಡೆಯಿಂದ ದುಷ್ಟಕರ್ಮಗಳನ್ನು ಮಾಡಿಸೋದು. ಅಲ್ಲಲ್ಲಿ ನೆಲೆಸಿದ್ದು ಪಾಪಕರ್ಮಗಳನ್ನು ಮಾಡಿಸ್ತಾರೆ. ಹೀನ ಕರ್ಮವು ಮಾಡಿಸುತ್ತಿಹರು ಸರ್ವರುಳು. ಮುಂದೆ ಸರಸ್ವತಿ, ಭಾರತಿ, ಬ್ರಹ್ಮ, ವಾಯು ಇವರೆಲ್ಲ ಭಗವಂತನ ಅವಿಚ್ಛಿನ್ನ ಭಕ್ತರು ಅಂತ ಕರೆಸ್ಕೋತಾರೆ. ಪವಮಾನ ಅಂತಂದ್ರೆ ಈ ವಾಯು. ಇವರು ಅವಿಚ್ಛಿನ್ನ ಭಕ್ತರು. ಎಂದು ಇವರಿಗೆ ಪರಮಾತ್ಮನ ಭಕ್ತಿಯಲ್ಲಿ ವಿಚ್ಛೇದ, ಅಡೆತಡೆ ಅಂತ ಅನ್ನೋದು ಬರೋದಿಲ್ಲ. ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಎಂದೂ ಇವರಲ್ಲಿ ಅಸುರಾವೇಶ ಇಲ್ಲ. ಅಚ್ಛಿನ್ನ ಭಕ್ತರು, ಪ್ರಾಣ ಅಸುರಾವೇಶ ರಹಿತರು. ಆಖಣಾಶ್ಮ ಸಮ. ಎಂದೂ ಪುಡಿಯಾಗದೇ ಇರುವಂಥ ದೊಡ್ಡ ಬಂಡೆ ಕಲ್ಲಿಗೆ ಸಮಾನ ಈ 4 ಜನ. ಮುಖ್ಯ ಪ್ರಾಣನೇ, ಮುಂದೆ ಚತುರ್ಮುಖ. ಅವರಿಬ್ಬರು ಪತ್ನಿಯರು ಕೂಡ ಅದೇ ರೀತಿಯಾಗಿ ಯಾವುದೇ ದುಷ್ಟ ಪ್ರೇರೇಪಣೆಗಳಿಗೆ ಒಳಗಾಗದೇ ಇದ್ದವರು.
ಉಳಿದೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾರಾದರೂ ದುಷ್ಟ ದೈತ್ಯರ ಪ್ರೇರೇಪಣೆಗೆ ಒಳಗಾಗ್ತಾರೆ. ಇವರು ಮಾತ್ರ ಹಾಗಾಗೋದಿಲ್ಲ. ಕಲ್ಯಾದಿ ದೈತ್ಯೈ ಪ್ರೇರಿತಾ ಸರ್ವೇ ರುದ್ರಾದಯ, ಅವರೂ ಪ್ರೇರೇಪಣೆಗೊಳಗಾಗ್ತಾರೆ. ಆದರೆ ಅಂಥ ಪ್ರೇರೇಪಣೆಗೊಳಗಾಗಿ ಕೆಲವೊಂದು ಬಾರಿ ದುಷ್ಕರ್ಮಗಳನ್ನು ಮಾಡ್ತಾರೆ. ಅದು ಇವರು ಮಾತ್ರ ವಾಯುಶ್ಚ ವಿರುದ್ಧಂ ನಾಚರೇವ ಭೂಹೋ, ಇವರು ಮಾತ್ರ ಭಾರತಿ ಆಗಲಿ, ಸರಸ್ವತಿ ಆಗಲಿ, ಮುಖ್ಯ ಪ್ರಾಣ ಆಗಲಿ, ಚತುರ್ಮುಖನಾಗಲಿ ಇಂಥ ಕೆಲಸಗಳನ್ನು ಎಂದೂ ಮಾಡೋದಿಲ್ಲ. ಮೂಲೇಪಿ ಅಂಶಾವತಾರೇಷು ರುದ್ರಾದೀನಾಂ ಮಹಾಪ್ರಭೋ ಬುದ್ಧಿರಿ ವಿನಶ್ಯತೆ ಯಸ್ಮಾತ್ ತಸ್ಮಾತ್ ಛಿನ್ನಾಹಿತೆ ಅಖಿಲಾಹ. ಮೂಲ ರೂಪದಲ್ಲಿ ಕೆಲವೊಂದು ಬಾರಿ ಅವತಾರ ಮಾಡಿದಾಗ ಇವರೆಲ್ಲರಿಗೂ ಕೂಡ ಬುದ್ಧಿ ಸ್ವಲ್ಪ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ ಉಳಿದವರಿಗೆ. ಆದರೆ ಅವರಿಗೆ ಆ ಮೂಲ ರೂಪದಲ್ಲಿ ಆಗಲಿ ಇಲ್ಲೇ ಆಗಲಿ ದುರ್ಬುದ್ಧಿ ಬರೋದಿಲ್ಲ. ಇದ್ದ ಸದ್ಬುದ್ಧಿ ಸ್ವಲ್ಪ ಹೋಗ್ಬೋದು. ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ. ಹೌದು, ಭಾರತಿಗೆ ಮತ್ತು ಸರಸ್ವತಿಗೆ, ಮುಖ್ಯ ಪ್ರಾಣನಿಗೆ, ಚತುರ್ಮುಖನಿಗೆ ಇದಕ್ಕೆ ಏನೇನು ವ್ಯತ್ಯಾಸ ಇದೆ, ಉಳಿದ ದೇವತೆಗಳಿಗೂ ಇವರಿಗೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನೆಲ್ಲ ಹಿಂದೆ ಹೇಳಿದ್ದೆ. ಚತುರ್ಮುಖನಿಗೆ ಸರಸ್ವತಿಗಂತೂ ಅವತಾರವೇ ಇಲ್ಲ. ಮುಖ್ಯ ಪ್ರಾಣ ಮತ್ತು ಭಾರತೀಯರು ಅವತಾರ ಮಾಡಿದಾಗ ಕೆಲವೊಂದು ಬಾರಿ ತಮ್ಮ ಪೂರ್ಣ ಶಕ್ತಿಯನ್ನು ಅವರು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಬಯಸೋದಿಲ್ಲ. ಮತ್ತು ಆ ಭಾರತೀ ದೇವಿಗೆ ಆ ಮೂಲ ರೂಪದ ಜ್ಞಾನ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ವ್ಯಕ್ತ ಆಗೋದಿಲ್ಲ. ಅಪರೋಕ್ಷ ಉಜ್ಜಿತಿ ಅಂತೆಲ್ಲ ನಾವು ಹಿಂದೆ ಹೇಳಿದ್ವಿ. ಹೀಗೆ ಇದ್ದ ಜ್ಞಾನ ಸ್ವಲ್ಪ ಮರೆಯಾಗಬಹುದೇ ಹೊರತು ದುರ್ಬುದ್ಧಿ, ದುಷ್ಟ ಪ್ರೇರೇಪಣೆ ಅವ್ರಿಗೆ ಬರೋದಿಲ್ಲ. ಅವ್ರು ಯಾವುದಕ್ಕೂ ಬಲಿ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ ಬೇಕಾಷ್ಟು ಬಾರಿ ಬಂದಿದೆ, ಅದನ್ನು ನಾವು ಹೇಳಬೇಕಾಗಿಲ್ಲ. ಏವಂ ಯಥಾ ಅಶ್ಮಾನಂ ಆಖಣಂ ಮೃತ್ವಾ ವಿಧ್ವಂಸತೆ ಏವಂ ಹೈ ಸ ವಿಧ್ವಂಸತೆ ಏವಂ ವಿಧಿ ಪಾಪಂ ಕಾಮಯತೆ. ಇವು ನಮಗೆ ಇರಬೇಕಾದಂಥ ಅನುಸಂಧಾನಗಳು. ಆಕಣಾಶ್ಮ ಸಮ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂತೆ ಅದು ಅವನ ಗುಣ. ಆದ್ದರಿಂದ ನಾವು ಯಾವುದೇ ದೇವತೆಯನ್ನು ಹೇಗೆ ಹೇಗೆ ಉಪಾಸನೆ ಮಾಡ್ತೀವೋ ಅಂಥದ್ದೇ ಗುಣಗಳು ನಮಗೆ ಬರ್ತವೆ ಅಂತ. ಈ ಭಾಗವತದ 11ನೇ ಸ್ಕಂದದಲ್ಲಿ 14-15ನೇ ಅಧ್ಯಾಯಗಳಲ್ಲಿ ಕೆಲವು ಸಂಗತಿಗಳನ್ನ ಹೇಳ್ತಾರೆ. ಈ ಅಣಿಮ, ಲಘಿಮ ಮೊದಲಾದ ಶಕ್ತಿಗಳು. ಅಣಿಮ ಅಂತಂದ್ರೆ ಅತ್ಯಂತ ಸಣ್ಣ ರೂಪ ತಾಳೋದು, ಗರಿಮ ಅಂತ ದೊಡ್ಡ ರೂಪ ತಾಳೋದು, ಬಹಳ ತೂಕವುಳ್ಳಂಥದ್ದಾಗಿಬಿಡೋದು. ಇಷ್ಟೇ ಶರೀರ ಬಹಳ ತೂಕ, ಇಷ್ಟೇ ಶರೀರ ಬಹಳ ಹಗುರ. ಇವೆಲ್ಲ ಶಕ್ತಿಗಳು ನಮಗೆ ಹೇಗೆ ಬರ್ತಾವೆ ಅಂತಂದ್ರೆ ಆ ಭಗವಂತ ಆ ತೂಕವುಳ್ಳ ವಸ್ತುವಿನಲ್ಲಿ ಇದ್ದಾನೆ ಅಂತ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅತ್ಯಂತ ಹಗುರವಾದ ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅಂತ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅತ್ಯಂತ ಬೃಹತ್ತಾದ ವಸ್ತುವಿನಲ್ಲಿದ್ದಾನೆ ಅಂತ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಬಿಂಬ ಸಾಕ್ಷಾತ್ಕಾರ ಬೇರೆ, ಮೋಕ್ಷಕ್ಕೆ ಕಾರಣವಾದ ಅದು ಬೇರೆ. ಇವೆಲ್ಲ ಸಿದ್ಧಿಗಳಿಗೆ ಉಪಯೋಗ ಆಗುವಂಥ ಕೆಲವು ಪರಮಾತ್ಮ ರೂಪಗಳ ಸಾಕ್ಷಾತ್ಕಾರ. ಅಂತೂ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀವೋ ಅಂಥ ಗುಣ ನಮಗೂ ಬರ್ತವೆ. ಅದಕ್ಕಾಗಿ ಮುಖ್ಯ ಪ್ರಾಣಾದಿಗಳನ್ನು, ಭಗವಂತನನ್ನು ಹಾಗೆ ನೀನು ಯಾವ ಅಸುರರಿಗೂ ಬಗ್ಗದೇ ಇದ್ದವನು ಅಂತ ಉಪಾಸನೆ ಮಾಡಿದರೆ ಅಂಥ ಗುಣವನ್ನು ಸ್ವಲ್ಪ ನಾವಾದರೂ ಕೂಡ ಕಾಲಕ್ರಮೇಣ ಆದರೂ ಪಡಿಬಹುದು. ಹೀಗೆ ಛಾಂದೋಗ್ಯ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಅದರ ಬಗ್ಗೆ ಬೇಕಾದಷ್ಟು ವರ್ಣನೆಯನ್ನು ಕೇಳ್ತೇವೆ. ನಹೀಯತೆ ಚ ಮದ್ಬುದ್ಧಿ ತಸ್ಮಾತ್ ಅಚ್ಛಿನ್ನ ಸಂಜ್ಞಕಃ. ಆದರೆ ಇವನಿಗೆ ಮಾತ್ರ, ಈ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಂಥ ಯಾವುದೇ ವ್ಯತ್ಯಾಸ, ಆ ಬುದ್ಧಿಯ ಭ್ರಾಂತಿ ಅಂತ ಅನ್ನೋದು ಆಗೋದೇ ಇಲ್ಲ. ಹುತವಹ ಅಕ್ಷ ಜಮರರೆಲ್ಲರೂ ಯುತರು ಕಲ್ಯಾವೇಶ. ಹುತವಹ ಅಕ್ಷ, ಈ ಹುತವಹ ಅಕ್ಷ ಅಂತಂದ್ರೆ, ಹುತ ಅಂತಂದ್ರೆ ಯಜ್ಞ ಮಾಡ್ತೀವಲ್ಲ ಅದು, ಅದನ್ನು ತೊಗೊಂಡು ಹೋಗುವಂಥವನು. ಹುತವಹ ಅಂದ್ರೆ ಅಗ್ನಿ, ಅಗ್ನ್ಯಕ್ಷ ಅಂದ್ರೆ ಅಗ್ನಿಯನ್ನು ಕಣ್ಣಲ್ಲಿ ಇಟ್ಕೊಂಡಿರುವಂಥ ಶಿವ ಮೊದಲಾದ ದೈತ್ಯರು. ಒಂದೊಂದು ಬಾರಿ ಏನಾದ್ರು ವ್ಯತ್ಯಾಸ, ಶಿವ ಮೊದಲಾದ ದೇವತೆಗಳು ಒಂದೊಂದು ಬಾರಿ ಏನಾದರೂ ವ್ಯತ್ಯಾಸ ಆಗ್ಬೋದು. ಆದರೆ ಈ ಮಾರುತ, ಸರಸ್ವತಿ, ಭಾರತೀಯರ ಅವತಾರದೊಳಗಿಲ್ಲ. ಅವರಿಗೆ ಇಂಥ ಅವತಾರದಲ್ಲಿಯೂ ಕೂಡ ಕಲ್ಯಾವೇಶ ಅಂತ ಅನ್ನೋದಿಲ್ಲ. ಕೃತಪುಟಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ನತಿಸಿ ಭಿನ್ನಯಿಸಿದನು ಎನ್ನೊಳು ಕೃಪೆಯ ಮಾಡೆಂದು. ಅವನೇನು ಮಾಡಿದ ಅಂತಂದ್ರೆ, ಆ ಬ್ರಹ್ಮದೇವ ದೇವರ ಎದುರು ನಿಂತ್ಕೊಂಡು ಈಗ ಪ್ರಾರ್ಥನೆ ಮಾಡ್ತಾನಂತೆ, ಕೈ ಮುಗಿದು. ಏನು ಪ್ರಾರ್ಥನೆ ಮಾಡ್ತಾನೆ? ಕೈ ಮುಗಿದು ಏನು ಕೇಳ್ತಿರ್ತಾನ ಅವನು? ಅದೇ ಥರದ ಪ್ರತಿಮೆ ಎಲ್ಲ ಕಡೆ ನಾವು ನೋಡ್ತೀವಲ್ಲ. ನನ್ನಲ್ಲಿ ಕೃಪೆ ಮಾಡು, ಎಂದೂ ಕೂಡ ನನಗೆ ಇಂಥ ತೊಂದರೆ ಆಗದೇ ಇರಲಿ ಅಂತ ಅವ್ನು ಕೇಳ್ತಿರ್ತಾನಂತೆ. ಸಮ್ಮುಖದಲ್ಲಿ ಏನಂತ ನತಿಸಿ, ನಮಸ್ಕಾರ ಮಾಡಿ, ಭಿನ್ನಯಿಸಿ ಎನ್ನೊಳು ಕೃಪೆಯ ಮಾಡೆಂದು. ಅತ್ಯಲ್ಪ ಸ್ತೋತ್ರಾವೇಶ ದೇವಾನಾಂಶ ಭವಿಷ್ಯತಿ. ಭಾಗವತ ತಾತ್ಪರ್ಯ ಅದನ್ನು ಹೇಳಿದೆ 11ನೇ ಸ್ಕಂದದಲ್ಲಿ. ದೇವತೆಗಳಿಗೂ ಸ್ವಲ್ಪ ಆಗ್ತದೆ,
ಪ್ರಾಣಮೇಕಂ ವಿನಾ ಅಸೌ ಆಕಣಾಶ್ಮ ಸಮಃ ಸ್ಮೃತಃ ತಸ್ಮಿನ್ನಪ್ಯಸುರಾವೇಶೇ ಗತೆ ಪ್ರಕೃತಿರೇವತು ಇತಿ ತಂತ್ರ ಭಾಗವತೆ. ಗರುಡ ಪುರಾಣದಲ್ಲಿ, ಭಾಗವತದಲ್ಲಿ, ಬೃಹತ್ ಭಾಷ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಈ ಥರ ಅವನ ಬಗ್ಗೆ ನಾವು ಅವನ ಮಹತ್ವದ ಬಗ್ಗೆ ಶ್ರವಣ ಮಾಡ್ತೀವಿ. ಭಾಗವತ ತಾತ್ಪರ್ಯದಲ್ಲೂ ಕೂಡ ವಿಸ್ತೃತವಾದ ವರ್ಣನೆಯನ್ನೇ ಅವನ ಬಗ್ಗೆ ನೋಡ್ತೀವಿ. ಆ 11ನೇ ಸ್ಕಂದದಲ್ಲಿ, 11ನೇ ಸ್ಕಂದದ 2ನೇ ಅಧ್ಯಾಯ 49ನೇ ಶ್ಲೋಕ ಇತ್ಯಾದಿ ಕಡೆಗಳಲ್ಲಿ ಅವನ ಬಗ್ಗೆ ನೋಡ್ತೀವಿ. ದ್ವೇಷಿ ದೈತ್ಯರ ತಾರತಮ್ಯವ ದೂಷಣೆಯು ಭೂಷಣಗಳೆನ್ನದೆ ದೋಷವೆಂಬುವ ದ್ವೇಷಿ ನಿಶ್ಚಯ ಇವರ ನೋಡಲ್ಕೆ ಕ್ಲೇಶಗಳ ನೈದುವನು ಬಹುವಿಧ ಸಂಶಯವ ಬಡಸಲ್ಲ. ವೇದವ್ಯಾಸ ಗರುಡ ಪುರಾಣದಲ್ಲಿ ಪೇಳಿದನು ಋಷಿಗಳಿಗೆ. ಈ ಮಹಾದುಷ್ಟರಾದಂತಹ ದೈತ್ಯರಿದ್ದಾರಲ್ಲ, ಇವರ ತಾರತಮ್ಯ, ಯಾರು ಅದರಲ್ಲಿ ಯಾರು ಅತ್ಯುಚ್ಚರು, ಯಾರು ಕಡಿಮೆಯವರು, ಇದೆಲ್ಲ ಅದನ್ನ ನಾವು ತಿಳ್ಕೋಬೇಕು. ಮತ್ತು ಅಂತಹ ದೈತ್ಯರನ್ನ ಯಾವತ್ತೂ ಕೂಡ ದೂರ ಇಡಬೇಕು. ಆ ದೈತ್ಯರ ಸಹವಾಸ ನಮ್ಗೆ ಆಗದೇ ಹೋಗಲಿ, ದೈತ್ಯರ ಪ್ರೇರೇಪಣೆ ನಮ್ಗೆ ಆಗದೇ ಇರಲಿ, ಅವ್ರು ನಮ್ಮ ಬುದ್ಧಿಯನ್ನು ಹಾಳು ಮಾಡದೇ ಇರಲಿ ಅಂತ ನಾವು ದೂಷಣೆ ಮಾಡ್ತಾ ಇರಬೇಕು, ಅನುಸಂಧಾನ ಮಾಡ್ತಾ ಇರಬೇಕು. ಇದೊಂದು ಭೂಷಣ, ಇದು ನಿತ್ಯ ಮನುಷ್ಯ ಮಾಡಬೇಕಾದ ಕರ್ತವ್ಯ ಇದು. ಇದನ್ನು ಮಾಡದೇನೆ ದೈತ್ಯರನ್ನೇ ಬೈತಾ ಕೂತ್ಕೊಂಡಿದ್ದೀರಲ್ಲ ಅಂತ ದೈತ್ಯರ ನಿಂದನೆಯನ್ನು ತಪ್ಪು ಅಂತ ಯಾರು ಹೇಳಿದರೆ ಅವರು ದೋಷ ಭಾಗಿಗಳಾಗ್ತಾರೆ. ದುಷ್ಟರನ್ನು ದುಷ್ಟರು ಅಂತ ಹೇಳಬೇಕು, ಸಜ್ಜನರನ್ನು ಸಜ್ಜನರು ಅಂತ ಹೇಳಬೇಕು. ಅಂದರೆ ಅವ್ರನ್ನ 24 ತಾಸು ಅವ್ರನ್ನ ಬೈತಾ ಕೂತ್ಕೊಳ್ರಿ ಅಂತಲ್ಲ, ದುಷ್ಟರನ್ನು ದೂರ ಇಡು ಭಗವಂತನೇ, ಸಜ್ಜನರ ಸಂಘದಲ್ಲಿ ನನ್ನ ನೀಡು ಅಂತ ಕೇಳ್ಕೋಬೇಕು. ಅದು ಅವರ ದೂಷಣೆಯ ಫಲ. ಯಾರಾದರೂ ಈ ನಿಂದನೆಯನ್ನು ಒಪ್ಪದೆ ನಿಂದನೆಯನ್ನೇ ತಪ್ಪು, ದೈತ್ಯರ ನಿಂದನೆಯನ್ನು ತಪ್ಪು ಅಂತ ಹೇಳೋನಿರ್ತಾನಲ್ಲ, ಅವನು ಆ ದೈತ್ಯರಿಗಿಂತ ಮಿಗಿಲಾದ ದೈತ್ಯ ಅಂತ ಕರೆಸ್ಕೋತಾನೆ. ಅವನು ಕ್ಲೇಶಕ್ಕೆ ಗುರಿಯಾಗ್ತಾನೆ ಎಂದು ಭಗವಂತನ ಪಾದವನ್ನು ಆತ ಸೇರೋದಿಲ್ಲ. ನಾನಾ ಥರದ ಸಂಕಷ್ಟಗಳಿಗೆ ಈಡಾಗ್ತಾನೆ. ಸಂಶಯ ಪಡಬಾರದು. ಇದನ್ನೆಲ್ಲ ವೇದವ್ಯಾಸ ದೇವರು ಗರುಡ ಪುರಾಣದಲ್ಲಿ ಋಷಿಗಳಿಗೆ ಹೇಳಿದ್ದಾರೆ. ದ್ವೇಷಿ ದೈತ್ಯರ ತಾರತಮ್ಯವ ಮತ್ತೆ ದೂಷಣೆಯು, ತಾರತಮ್ಯ ಮತ್ತು ದೂಷಣೆ ಇವೆರಡು ಭೂಷಣ, ಅಂದ್ರೆ ನಿತ್ಯ ಮನುಷ್ಯ ಮಾಡಬೇಕಾದ ಕರ್ತವ್ಯ. ಭೂಷಣ ಅಂತ ಅನ್ನದೇ ದೋಷವೆಂಬುವ, ಇದು ತಪ್ಪು, ಹೀಗೆ ಮಾಡಬೇಡಿ ಅಂತ ಯಾರು ಅಂದರೆ ಆತನೇ ದ್ವೇಷಿ, ಅವನೇ ನಿಜವಾದ ದ್ವೇಷಿ. ನಿಶ್ಚಯ ಇವರ ನೋಡಲ್ಕೆ ಕ್ಲೇಶಗಳನ್ನು ನೈದುವನು, ಅವನು ನಾನಾ ಥರದ ಕ್ಲೇಶಗಳಿಗೆ ಈಡಾಗ್ತಾನೆ. ಬಹುವಿಧ ಸಂಶಯ ಬಡಸಲ್ಲ. ಭಗವಂತನೇ ಹೇಳಿದ ಮಾತಾದ್ರಿಂದ ಇದ್ರ ಬಗ್ಗೆ ಸಂಶಯ ಬೇಡ. ವೇದವ್ಯಾಸ ಗರುಡ ಪುರಾಣದಲ್ಲಿ ಹೇಳಿದ ಋಷಿಗಳಿಗೆ. ಜಾಲಿ ನೆಗ್ಗಿಲು ಕ್ಷುದ್ರಶಿಲೆ ಬರಿಗಾಲ ಪುರುಷನ ಬಾಧಿಪವು ಚಮ್ಮಾಳಿಗೆಯ ಮೆಟ್ಟಿದ ಬಗುಂಟೆ ಕಂಟಕಗಳ ಭಯ ಚೇಳು ಸರ್ಪವ ಕೊಂದ ವಾರ್ತೆಯು ಕೇಳಿ ಮೋದಿಪಗಿಲ್ಲ ಇಲ್ಲವೂ ಅಘ ಯಮನಾಳುಗಳ ಭಯವಿಲ್ಲ ದೈತ್ಯರ ನಿಂದಿಸುವ ನರಗೆ. ಜಾಲಿ ಮುಳ್ಳು, ನೆಗ್ಲು ಮುಳ್ಳು, ಚೂಪು ಕಲ್ಲು ಇವೆಲ್ಲ ನೋವು ಯಾರಿಗೆ ಮಾಡ್ತವೆ? ಬರಿಗಾಲಲ್ಲಿ ಯಾರು ಸಂಚಾರ ಮಾಡ್ತಾರಲ್ಲ ಅವ್ರಿಗೆ ತೊಂದರೆ ಕೊಡ್ತವೆ. ಪಾದರಕ್ಷೆಯನ್ನು ಯಾರು ಮೆಟ್ಕೊಂಡು ಹೋಗ್ತಿರ್ತಾರಲ್ಲ ಅವನಿಗೆ ಏನು ಭಯ ಇರೋದಿಲ್ಲ. ಅದರಂತೆ ಭಗವಂತನ ನಾಮಸ್ಮರಣೆ, ಭಗವಂತನ ಒಂದು ಅನುಗ್ರಹದ ರಕ್ಷಾ ಕವಚ ಯಾರಿಗಿರ್ತದೆ ಅವನಿಗೆ ಈ ಯಾವ ದುಷ್ಟ ದೈತ್ಯರ ಪ್ರೇರೇಪಣೆಯ ಭಯ ಇರೋದಿಲ್ಲ. ಜಾಲಿ ನೆಗ್ಗಿಲು ಕ್ಷುದ್ರಶಿಲೆ ಬರಿಗಾಲ ಪುರುಷನ ಬಾಧಿಪವು, ಅದು ಸರಿ. ಚಮ್ಮಾಳಿಗೆಯ ಮೆಟ್ಟಿದವಗೆ, ಚಪ್ಪಲಿ ಮೆಟ್ಟಿದವನಿಗೆ ಭಯ ಇದೆಯಾ? ಇಲ್ಲ. ಚೇಳು ಸರ್ಪವ ಕೊಂದ ವಾರ್ತೆಯ ಕೇಳಿ ಮೋದಿಪಗೆ ಇಲ್ಲವೂ ಅಘ. ಈ ಹಾವು ಬಂದು ಯಾರು ತೊಂದರೆ ಕೊಡ್ತಿದೆ ಅಂತಂದ್ರೆ ಆ ಹಾವನ್ನು ಕೊಂದ್ರು ಅಂದ್ರೆ ಸಂತೋಷ ಪಡಬೇಕು, ಯಾಕಂದ್ರೆ ಇಲ್ಲದೆ ತುಂಬಾ ಜನರಿಗೆ ತೊಂದರೆ ಕೊಟ್ಬಿಡ್ತಿತ್ತು. ಹಾಗೆ ಚೇಳುಗಳನ್ನ, ದುಷ್ಟ ವ್ಯಕ್ತಿಗಳನ್ನ, ಹಾವು ಚೇಳುಗಳಿಗೆ ಸಮಾನವಾದಂಥ ದುಷ್ಟ ವ್ಯಕ್ತಿಗಳನ್ನ ಕೊಂದವರು ಯಾರು ಇರ್ತಾರಲ್ಲ ಆ ಕೊಂದ ಸುದ್ದಿಯನ್ನು ಕೇಳಿ ಸಂತೋಷ ಪಡ್ಬೇಕಂತ. ಒಂದು ಸಂಸ್ಕೃತದಲ್ಲಿ ಸುಭಾಷಿತ ನಾವು ಕೇಳ್ತೇವೆ, ಆ ಸರ್ಪಕ್ಕೆ ಬಾಯಿಯಲ್ಲಿ ಮಾತ್ರ ವಿಷ ಅಂತ. ಬಾಯಲ್ಲಿ ಒಂದು ಹಲ್ಲು, ಆ ಹಲ್ಲಿನಲ್ಲಿ ವಿಷ, ಉಳಿದ ಕಡೆ ವಿಷ ಇರೋದಿಲ್ಲ. ಅದರ ದುರ್ಜನರಿಗೆ ಮಾತ್ರ ಇಡೀ ಮೈಯಲ್ಲಿ ವಿಷ, ಎಲ್ಲ ಕಡೆ ವಿಷ ತುಂಬಿಕೊಂಡು ತಮ್ಮ ಸಹವಾಸ ಮಾತ್ರದಿಂದಲೇ ಎಲ್ಲರಿಗೂ ತೊಂದರೆ ಕೊಡುವಂಥವ್ರು ಆ ದುರ್ಜನರು ಅಂತ ಅವ್ರ ಬಗ್ಗೆ ಒಂದು ಸುಭಾಷಿತ ಕೇಳ್ತೇವೆ ನಾವು. ಹಾಗೆ ಯಮನಾಳುಗಳ ಭಯವಿಲ್ಲ ದೈತ್ಯರ ನಿಂದಿಸುವ ನರಗೆ. ಆ ದೈತ್ಯರನ್ನು ನಿಂದನೆ ಮಾಡಿ ಅವರ ಪ್ರೇರೇಪಣೆ ನನಗೆ ಆಗದೇ ಇರಲಿ ಅಂತ ಯಾರು ನಿತ್ಯ ಎಚ್ಚರಿಕೆಯಿಂದಿರ್ತಾನೆ ಅವನಿಗೆ ಯಮದೂತರ ಭಯವಿಲ್ಲ. ಇದನ್ನೇ ಭಾಗವತ ಎಂಬಿಭೇತಿ ಸ್ವಯಂಭವ ಅಂತ ಭಗವಂತ ನಾಮಸ್ಮರಣೆಯನ್ನು ಯಾರು ಮಾಡ್ತಾ ಇರ್ತಾರೆ ಅವರನ್ನು ನೋಡಿ ಆ ಯಮ ಮೊದಲಾದ ಅವರೂ ಕೂಡ ಇವರನ್ನು ದೂರ ಇಟ್ಬಿಡ್ರಿ, ಅವ್ರ ಸುದ್ದಿಗೆ ಹೋಗಬೇಡಿ, ಭಗವಂತನ ಭಕ್ತರ ಸುದ್ದಿಗೆ ಅಂತ ಹೇಳ್ತಾರಂತೆ. ಅಂಥ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ಭಾಗವತಾದ ಗ್ರಂಥಗಳಲ್ಲೂ ಕೇಳ್ತೀವಿ.
ಪುಣ್ಯಕರ್ಮವ ಪುಷ್ಕರಾದಿ ಹಿರಣ್ಯಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗೆ ಅರ್ಪಿಸುತ್ತಲಿರು ಪಾಪಕರ್ಮಗಳ ಜನ್ಯ ದುಃಖವ ಕಲಿಮುಖಾದ್ಯರಿಗೆ ಉನ್ನಲೀವನು ಸಕಲ ಲೋಕ ಶರಣ್ಯ ಶಾಶ್ವತ ಮಿಷ್ಟ ಜನರಿಗೆ ಮಿಷ್ಟ ಫಲವೀವ. ನಾವು ಈ ಪುಣ್ಯಕರ್ಮ ಇದನ್ನೆಲ್ಲವನ್ನೂ ಕೂಡ ಪಾಪಕರ್ಮ ಇವೆರಡನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋಗಬೇಕು. ಎಲ್ಲಿಂದ? ಪುಷ್ಕರಾದಿ ಹಿರಣ್ಯಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗೆ. ಕರ್ಮ ಮಾಡಿಸುವನು ಪುಷ್ಕರ ದೇವತೆ, ಅವನಿಂದ ಪ್ರಾರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮ ತನಕ ಎಲ್ಲ ದೇವತೆಗಳು ಇದ್ದಾರಲ್ಲ, ಈ ಎಲ್ಲ ತಾತ್ವಿಕ ದೇವತೆಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಬ್ರಹ್ಮಣ್ಯ ದೇವನಿಗೆ, ಆ ಬ್ರಹ್ಮಣ್ಯ ದೇವನಿಗೆ ಅರ್ಪಣೆ ಮಾಡು. ಪಾಪಕರ್ಮವನ್ನು ಅರ್ಪಣೆ ಮಾಡು, ಪುಣ್ಯಕರ್ಮವನ್ನು ಅರ್ಪಣೆ ಮಾಡು. ಪಾಪಕರ್ಮವನ್ನು ಅರ್ಪಣೆ ಮಾಡುವಾಗ ಇನ್ನೊಂದ್ಸರಿ ಪಾಪಕರ್ಮ ಮಾಡಿಸಬೇಡ ಅಂತ ಕೇಳು, ಪುಣ್ಯಕರ್ಮವನ್ನು ಅರ್ಪಣೆ ಮಾಡುವಾಗ ಇನ್ನೊಂದ್ಸರಿ ಪುಣ್ಯಕರ್ಮವನ್ನೇ ಮಾಡಿಸು ಅಂತ ಕೇಳು. ಅವನು, ಆ ಭಗವಂತ, ನೀವು ಅರ್ಪಣೆ ಮಾಡಿದ್ದೆಲ್ಲವನ್ನು ಸ್ವೀಕಾರ ಮಾಡಿ ನಿಮ್ಮ ಪಾಪ ಫಲಗಳನ್ನು, ಅದರಿಂದ ಒದಗುವಂಥ ದುಃಖವನ್ನು ಕಲಿ ಮೊದಲಾದವರಿಗೆ ಕೊಟ್ಟು ಬಿಡ್ತಾನೆ, ಅವ್ರನ್ನ ದುರ್ಗತಿಗೆ ಈಡು ಮಾಡ್ತಾನೆ. ನಿಮ್ಮನ್ನ ಸುಖ ಕೊಡಲಿಕ್ಕೆ ಸುಖದ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಶಾಶ್ವತವಾದ ಸುಖವನ್ನು ನಿಮಗೆ ಕೊಡ್ತಾನೆ. ಮಿಷ್ಟ ಜನರಿಗೆ ದುಷ್ಫಲಗಳನ್ನು ಕೊಡ್ತಾನೆ. ದುರ್ಜನರಿಗೆ ದುಃಖವನ್ನು, ಸಜ್ಜನರಿಗೆ ಸುಖವನ್ನು, ಮತ್ತು ಮಿಶ್ರ ಜನರಿಗೆ, ರಾಜಸ ಸ್ವಭಾವದ ಜನರಿಗೆ ಅವರಿಗೆ ಕೊಡಬೇಕಾದಂಥ ಮಿಶ್ರ ಫಲವನ್ನು ಕೊಡ್ತಾನೆ. ಸಕಲ ಲೋಕ ಶರಣ್ಯ ಶಾಶ್ವತ ಮಿಶ್ರ ಜನರಿಗೆ ಮಿಶ್ರ ಫಲವೀವ. ಬ್ರಹ್ಮಣ್ಯ ದೇವ, ನಮೋ ಬ್ರಹ್ಮಣ್ಯ ದೇವಾಯ ಅಂತ ಕರಿತೀವಿ. ಬ್ರಹ್ಮಣ್ಯ ದೇವ ಅಂತಂದ್ರೆ ಆ ಜ್ಞಾನಿಗಳಂಥ ವ್ಯಕ್ತಿಗಳು ಯಾರಿರ್ತಾರಲ್ಲ ಅವರಿಗೆ ಅನುಗ್ರಹ ಮಾಡುವಂಥ ದೇವ ಅಂತ ಹೀಗೆ ಅರ್ಥ. ಅದಕ್ಕೆ ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ ಗುಣಗಳೊಳಗೆ ಅವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಕರ್ಮಫಲ ಸ್ವವಶರಾದ ಅಮರಾಸುರರ ಗಣಕ್ಕೆ ಅವಧಿ ಇಲ್ಲದೆ ಕೊಡುವ ದೇವಪ್ರಭರ ವರ ಜಗನ್ನಾಥ ವಿಠಲ ಪರಮ ಕರುಣಾಳು. 3 ವಿಧವಾದ ಗುಣಗಳು, ಸತ್ವ ರಜಸ್ತಮಸ್ಸು ಅನ್ನುವಂಥ 3 ಗುಣಗಳು. ಆ ಗುಣಗಳಿಗೆ ಅಭಿಮಾನಿ ದೇವತೆ ಆದಂಥ ಲಕ್ಷ್ಮೀ ದೇವಿ ಏನಿದ್ದಾಳೆ, ಅವಳ ಪತಿಯಾದಂಥ ಪರಮಾತ್ಮ ಆ ಗುಣಿಗಳು ಅಂದರೆ ಗುಣವುಳ್ಳಂಥ ಈ ಜೀವಿಗಳೇನಿದ್ದಾರೆ ಆ ಗುಣಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡಿಸಿ ಕರ್ಮಫಲವನ್ನು ದೇವತೆಗಳಿಗೆ, ದೈತ್ಯರಿಗೆ, ಮನುಷ್ಯರಿಗೆ ಎಲ್ಲರಿಗೂ ಕೂಡ ಕೊಡ್ತಾನೆ. ಕೊಟ್ಟು ಅವರವರನ್ನ ಗತಿಗೆ ತಲುಪಿಸ್ತಾನೆ. ಅಂಥ ಜಗನ್ನಾಥ ವಿಠಲ ಅವನು ದೇವಶ್ರೇಷ್ಠರಲ್ಲೂ ಕೂಡ ಮಿಗಿಲಾದವನು, ಎಲ್ಲ ದೇವತೆಗಳು ಹಿರಿಯನಾದವನು, ಪರಮ ಕರುಣಾಳು ಅಂತ ಅವನನ್ನು ವರ್ಣನೆ ಮಾಡಬೇಕು. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರು ಬ್ರಹ್ಮ ಸಗುಣಂ ಸ್ಮೃತ ಅಂತ ಹರಿವಂಶವನ್ನು ವರ್ಣನೆ ಮಾಡಿದೆ. ಪರಮಾತ್ಮನ ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ. ಯಾಕೆಂದ್ರೆ ಅವನಿಗೆ ಈ ಸತ್ವ ರಜಸ್ತಮಸ್ ಅನ್ನುವಂಥ 3 ಗುಣಗಳ ಪ್ರಕೃತಿ ಏನಿದೆ, ಆ ಪ್ರಕೃತಿಯ ಮೇಲಾಗಲಿ ಗುಣಗಳ ಮೇಲಾಗಲಿ ಅವನಿಗೆ ಅಭಿಮಾನ ಇಲ್ಲ. ಪರಮಾತ್ಮ ಯಾವುದಕ್ಕೂ ಅಭಿಮಾನಿ ಅಲ್ಲ. ಆ ಲಕ್ಷ್ಮೀದೇವಿ ಸತ್ವ ರಜಸ್ತಮ ಗುಣಗಳಿಂದ ಕೂಡಿದಂತಹ ಪ್ರಕೃತಿಗೆ ಅಭಿಮಾನಿನಿ. ಅದಕ್ಕಾಗಿ ಅವಳನ್ನು ಸಗುಣ ಬ್ರಹ್ಮ ಅಂತ ಕರೀತಾರೆ. ಆ ಸಗುಣ ಬ್ರಹ್ಮ, ಈ ನಿರ್ಗುಣ ಬ್ರಹ್ಮ ಅನ್ಕೊಂಡಿರುವಂಥ ಪರಮಾತ್ಮ, ಇವರಿಬ್ಬರನ್ನು ಉಪಾಸನೆ ಮಾಡಬೇಕು, ನಿಂದನೆ ಮಾಡಬೇಕು ಅಂತೇಳಿ ದಾಸರು ಏನು ಹೇಳಿದ್ರಲ್ಲ, ಅದನ್ನು ಕೆಲವರು ನಮ್ಮವರು ಬಹಳ ವ್ಯತ್ಯಸ್ತವಾಗಿ ತಗೊಂಡಂತೆ ಕಾಣಿಸ್ತದೆ. ಬೇಕಾದಷ್ಟು ಸರಿ ಎಂದು ಹೇಳಿದ್ದೆ, ಸುಮ್ಮನೆ ಸೂಕ್ಷ್ಮ ಮತ್ತೊಂದು ಬಾರಿ ಅದನ್ನು ಹೇಳ್ತೇನೆ. ಧ್ವನಿ ಮುದ್ರಣದಲ್ಲಿ ಸೇರಿರಲಿಲ್ಲ. ಅದಕ್ಕಾಗಿ ನಿಂದನೆ ಮಾಡಬೇಕು ಅಂತ ಹೇಳೋದಕ್ಕಿಂತ ಮೊದಲು 29 ಸಂಧಿಗಳಲ್ಲಿ ದಾಸರು ಸಕಲ ಶಾಸ್ತ್ರಗಳ ಸಾರವನ್ನೇ ಇಲ್ಲಿ ಒಳಗೆ ಅಡಕ ಮಾಡಿದರು. ಆ ಶ್ರವಣ ಮನನ ನಿಧಿಧ್ಯಾಸನ ಅದರ ಕಡೆ ಗಮನ ಕೊಡದೆ ಕೇವಲ ನಿಂದನೆ ಕಡೆ ಗಮನ ಕೊಡ್ತಾ ಹೋದರೆ ಇದು ನೆಗೆಟಿವ್ ಅಪ್ರೋಚ್ ಆಗಿಬಿಡ್ತದೆ. ಅದರಿಂದ ಮನುಷ್ಯ ಮೇಲೆ ಇರೋದಿಲ್ಲ, ಏನೂ ಸಾಧನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆತ ದುಷ್ಟನಾಗಿಬಿಡ್ತಾನೆ. ಅಂಥದ್ದೊಂದು ಅಪಾಯಕಾರಿ ಪ್ರವೃತ್ತಿ ಅಲ್ಲಲ್ಲಿ ಕಾಣಿಸ್ತಿದೆ. ನಿಂದನೆ ಮಾಡಬೇಕು ಅಂತಂದ್ರೆ ಅಂತಹ ದುಷ್ಟರಾದ ದೈತ್ಯ ಗುಣಗಳನ್ನು ತಿಳ್ಕೊಂಡು ಅವ್ರೇನು ಕೆಲಸ ಮಾಡ್ತಾರೆ ಅಂತ ಎಚ್ಚರಿಕೆಯಿಂದಿದ್ದು ಅವರ ಪ್ರೇರೇಪಣೆಗಳಿಗೆ ನಾವು ಒಳಗಾಗಬಾರದು ಭಗವಂತನೇ ಅಂತ ಪ್ರಾರ್ಥನೆ ಮಾಡೋದು. ಅದು ಬಿಟ್ಟು ಶ್ರವಣ ಮನನಗಳನ್ನು ಬದಿಗಿಟ್ಟು ಬರೀ ನಿಂದನೆ ಮಾಡ್ತಾ ಕೂತ್ರೆ ಅದನ್ನ ಯಾವ ಕೆಲಸವೂ ಆಗೋದಿಲ್ಲ ಅನ್ನುವಂಥ ಒಂದು ಎಚ್ಚರ ಇರಬೇಕು ನಮ್ಗೆ. ಅದನ್ನ ಯಾವ ಅರ್ಥದಲ್ಲಿ ತಗೊಳ್ಬೇಕೋ ಹಾಗೆ ತಗೊಳ್ಬೇಕು, ಇಲ್ಲದೇ ಇದ್ರೆ ಉಳಿದೆಲ್ಲ ವ್ಯರ್ಥ ಆಗ್ತದೆ ಅನ್ನುವಲ್ಲಿಗೆ ಈ 30ನೇ ದೈತ್ಯ ತಾರತಮ್ಯ ಸಂಧಿ, ಇದರ 25ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 907ನೇ ಪದ್ಯ ಅವು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ. ಇದು ಆ ಪುಷ್ಕರನಿಂದ ಪ್ರಾರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ತನಕ ಅವರೇನು ತತ್ವಾಭಿಮಾನ ದೇವತೆಗಳಿದ್ದಾರೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಸಗುಣ ಬ್ರಹ್ಮ ಅನ್ಸ್ಕೊಂಡಿರುವಂಥ ಲಕ್ಷ್ಮೀ ದೇವಿಯ ಪತಿ, ಅವನು ಸ್ವಯಂ ನಿರ್ಗುಣ ಬ್ರಹ್ಮ, ಆತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.